ಕೇಶವಮೂರ್ತಿ ಅವರೇ, ದಿಲೀಪ್ ರಾಜ್ ಅವರೇ, ನಮಸ್ತೆ. ನಮಸ್ತೆ ಸರ್, ಫಸ್ಟ್ ನಿಮ್ದ ಶುರು ಮಾಡಿಬಿಡ್ತೀನಿ. ಈಗಷ್ಟೇ ಹೇಳ್ತಾ ಇದ್ದೆ, ನನಗೆ ರಾ ಕನ್ನಡ ಟ್ಯಾಲೆಂಟ್ ಅಂತ ಯಾರಾದರೂ ಇದಕ್ಕೆ ಡೆಫಿನೇಷನ್ ಇಲ್ಲ, ನನ್ನದೇ ಏನೋ ಒಂದು ಆಲೋಚನೆಯಲ್ಲಿ, ಒಂದು ಕಲ್ಪನೆಯಲ್ಲಿ ಅಂಥ ಯಾರೇ ಕಂಡುಬಿಟ್ರು ನಂಗೆ ತುಂಬ ಅಭಿಮಾನ ಜಾಸ್ತಿ ಆಗಿಬಿಡುತ್ತೆ. ಆ ರೀತಿಯಲ್ಲಿ ನನ್ನ ಪ್ರಕಾರ ನೀವೊಂದು ರಾ ಕನ್ನಡ ಟ್ಯಾಲೆಂಟ್. ಸೊ ವೆರಿ ಹ್ಯಾಪಿ ಟು ಬಿ ಸ್ಪೀಕಿಂಗ್ ವಿತ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನೀವು ಭೇಟಿಯಾಗೋ ಒಂದು 10 ಜನರಲ್ಲಿ ಎಷ್ಟು ಜನ ಇದನ್ನು ಹೇಳ್ತಾರೆ, ಅಯ್ಯೋ ಸರ್ ನಿಮಗಿರೋ ಟ್ಯಾಲೆಂಟ್ ನೀವೆಲ್ಲೋ ಇರ್ಬೋದಿತ್ತು, ಅಥವಾ ಸರ್ ಇನ್ನೂ ಹೆಚ್ಚೆಚ್ಚು ಫಿಲ್ಮ್ಸ್ ಮಾಡಿ ಅಂತ? 10 out of 10. ಬಟ್ ಯು ಅಗ್ರಿ ವಿತ್ ದಮ್? ಆ ರೀತಿ ಒಂದು ಡೆಫಿನೆಟ್ಲಿ ಎಸ್. ಬಿಕಾಸ್ ಆ ಟೈಮಲ್ಲಿ ನಾನು ಒಬ್ಬ, ಅದ್ರಲ್ಲಿ ಮೊದಲನೇ ನಾನು. ಯಾಕಂದ್ರೆ ನನಗೆ ಅನ್ಸೋದು ಯಾಕೆ ಸಿಗಲ್ಲ ನನಗೆ ಮಾಡಬೇಕು ಅಂತ. ಯಾಕಂದರೆ ಎಸ್ಪೆಷಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಥವಾ ಬೇರೆ ಬೇರೆ ಥರದ ನಟರನ್ನ ನೋಡಿದಾಗ ಅನ್ಸುತ್ತೆ, ಟ್ರೈ ಮಾಡಲಿಲ್ಲವಲ್ಲ ನಾನು, ಇದೆಲ್ಲ ಟ್ರೈ ಮಾಡ್ತಾ ಇಲ್ವಲ್ಲ ನಾನು ಅಂತ. ಬಟ್ ಮಾಡೋಕ್ಕಾಗಲ್ಲ ಅನ್ನೋ ನೋವಿದೆ. ವೇದಿಕೆ ಬೇಕಿಲ್ಲ, ವೇದಿಕೆ ಸಿಗ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಕಾರಣಗಳು, ಅದಕ್ಕೆ ಮೋಸ್ಟ್ ಪೇನ್ ಆಗೋದೇನು ಅಂದರೆ ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ. ಈ ಕಾರಣಕ್ಕೆ ನಿಂಗೆ ಸಿಗ್ತಾ ಇಲ್ಲ ಅಂತ ಗೊತ್ತಾದರೆ ಅದು ರೆಡಿ ಆಗ್ಬೋದು. ಈಗ ಏನೋ ಒಂದು ಕಾಯಿಲೆ ಇದೆ, ಏನು ಕಾಯಿಲೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಬಟ್ ಅನುಭವಿಸ್ತಾ ಇದ್ದೀನಿ, ಹಂಗಾಗಿದೆ. ಈಗ ಬೇರೆ ನಟರನ್ನು ನೋಡಿದಾಗ ಅಂದರೆ ದಿ ರೋಲ್ಸ್ ದಟ್ ದೇ ಪ್ಲೇ. ಎಸ್. ಎಷ್ಟೋ ಸತಿ ಅನ್ಸುತ್ತೆ, ಅಯ್ಯೋ ನಾನು ಇವ್ರಿಗಿಂತ ಚೆನ್ನಾಗಿ ಮಾಡ್ಬೋದಲ್ಲ, ಯಾಕೆ ನನಗೆ ಬರಲ್ಲ ಅನ್ನೋ ಥರದ್ದು ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿರೋ ನೋಡಿದಾಗ ಒಂಥರ ಅಸೂಯೇನೋ ಆಗುತ್ತೆ, ಅಯ್ಯೋ ನನಗೆ ಸಿಗ್ತಾ ಇಲ್ವಲ್ಲ ಇವೆಲ್ಲ ಅಂತ. ಭಯ ಆಗುತ್ತೆ ಅನ್ನಿಸ್ತಿ, ಮರ್ತೋಗ್ಬಿಡ್ತೀನ ನಾನು ಇದನ್ನೆಲ್ಲ ಅಂತ. ನನ್ನ ನಟ ಅನ್ನೋದೇ ಮರ್ತೋಗ್ಬಿಡ್ತೀನ ಅಂತ ಅನಿಸುತ್ತೆ. ಬಟ್ ನೋ ಐ ಆಮ್ ಯೂಸ್ ಟು ಇಟ್ ಅಷ್ಟೇ. ಅಯ್ಯೋ ದೇವರೇ, ನಾನು ಯೂಟರ್ನ್ ಮಾಡಿದಾಗ ಪವನ್ ಪ್ರಾಜೆಕ್ಟ್ ಅರ್ಧ ಆದಾಗ ಅದನ್ನು ಕೇಳಿದ್ರು, ನೀವು ಯಾಕೆ ಆ್ಯಕ್ಟ್ ಮಾಡಲ್ಲ ಅಂತ. ನಾನೇನು ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿಲ್ಲ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರ ನೀವು, ಯಾಕೆ ಯಾರೂ ಬಳಸ್ಕೊಳ್ಳಲ್ಲ ಅಂತ. ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಬಟ್ ಇದೇ ಥರ ಪ್ರತಿ ಡೈರೆಕ್ಟ್ರು ಹೇಳ್ತಾರೆ, ಬಟ್ ಅವರ ಮತ್ತೆ ಮುಂದಿನ ಸಿನಿಮಾದಲ್ಲಿ ನಾನು ಇರೋದಿಲ್ಲ. ಅದಕ್ಕೆ ಕಾರಣ ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಡು ದೇ ಫಾರ್ಗೆಟ್ ಮೀ ಆರ್ ಫಿಟ್ ಆಗಲ್ವಾ ನಾನು, ಐ ಡೋಂಟ್ ನೋ. ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ದೇರ್ ಚಾಯ್ಸ್. ಅಂದರೆ ಅದನ್ನು ನಾನು ಕ್ವಶನ್ ಮಾಡೋದಕ್ಕಾಗಲ್ಲ. ಫಿಟ್ ಪ್ರೇಕ್ಷಕನಾಗಿ ನಾನಂತೂ ಫಿಟ್ ಆಗಲ್ಲ ಅನ್ನೋ ಥಾಟ್ ನನಗೆ ಬರಲ್ಲ. ಸರ್, ಇದು ವೆನ್ ವಾಸ್ ಯು ಸ್ಟಾರ್ಟೆಡ್ ವಿತ್ ಡ್ಯಾನ್ಸಿಂದ ಆರಂಭವಾಗಿದ್ದು, ನಿಮ್ಮ ನಟನೆಯ ಒಂದು ಅವಧಿ ಎಷ್ಟು ವರ್ಷಗಳ ಅನುಭವ ಆಯಿತು? ಆಲ್ಮೋಸ್ಟ್ ಈಗ ಒಂದು 25 ವರ್ಷ ಆಯಿತು ಸರ್. ಅಂದರೆ ಸ್ಕ್ರೀನ್ಗೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿ 25 ವರ್ಷ ಆಯಿತು. ನಾನು ಥಿಯೇಟ್ರ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 27-28 ಇಯರ್ಸಿಂದ ಮಾಡ್ತಾಯಿದ್ದೆ. ಸರಿ, ಇವರ ಪರಿಚಯ ನಮ್ಗೆ ಏನೇ ಬೇಡವಾಗಿತ್ತು. ಸೊ ನನಗೆ ಕೆಲವು ಕ್ಯೂಟಸ್ ಕ್ವೆಶನ್ಸ್ ಆಗ ಕೇಳ್ತಾ ಇದ್ದೆ. ಆದರೆ ಪ್ರೇಕ್ಷಕರಿಗೆ ನಿಮ್ಮ ಪರಿಚಯ ಆಗಿಬಿಟ್ರೆ ಬೆಟರು. ನಿಮ್ಮ ಬಗ್ಗೆ ಓದ್ತಿರ್ಬೇಕಾದ್ರೆ ಇದು ಮಿಂಚಿನ ಓಟನಲ್ಲಿ ಕ್ಲಾಪ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿ, ಆಮೇಲೆ AM R ರಮೇಶ್ ಅವ್ರ ಜೊತೆ ಅವರ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿ, S ನಾರಾಯಣ್ ಅವ್ರ ಜೊತೆನೂ ಕೆಲಸ ಮಾಡಿ, ಅದೆಲ್ಲ ನಿಮ್ಮ ಹಿನ್ನೆಲೆ. ಬೇಗ ನಮ್ಮ ಪ್ರೇಕ್ಷಕರಿಗೆ ಒಂದು ಕ್ವಿಕ್, ಹೇಗೆ ಫಿಲ್ಮ್ ಇಂಡಸ್ಟ್ರಿ ಒಳಗಡೆ ಬಂದ್ರಿ? ಅದೇ ಅಂದರೆ ಸಿನಿಮಾ ಅಂದರೆ ಭಾಳ ಇಷ್ಟ, ಅಂದರೆ ಸಿನಿಮಾ ನೋಡೋದಕ್ಕೆ ಭಾಳ ಇಷ್ಟ ಇರ್ತಾಯಿತ್ತು. ಸೊ ಒಂದು ಅಂದರೆ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ದು ಒಂದು ಎಸ್ಕೇಪ್ ಆಗೋದಕ್ಕೆ. ಅಂದರೆ ರಿಯಲ್ ಲೈಫ್ ಸ್ಟ್ರಗಲ್ಸಿಂದ ಚಿಕ್ಕದ್ರಲ್ಲಿರ್ಬೇಕಿದೆ, ಈ ಥರ ಪಾವರ್ಟಿ ಲೆವೆಲಿಂದ ಇದಕ್ಕೆಲ್ಲ ಸ್ಟ್ರಗಲಿಂದ ಎಸ್ಕೇಪ್ ಆಗೋದಕ್ಕೆ ಶುರುವಾಗಿದ್ದು. ಬಟ್ ಒಂದು ಪಾರ್ಟ್ ಆಫ್ ಟೈಮ್ ಬಂದಾಗ ಅಂದರೆ ಓಕೆ, ಈ ಸಾಕು, ಈ ಬೇಜವಾಬ್ದಾರಿ ಲೈಫ್ ಸಾಕು, ಏನಾದ್ರು ಮಾಡಬೇಕು ಅಂತ ಒಂದು ಅನಿಸುತ್ತಲ್ಲ ಎಲ್ಲರ ಲೈಫಲ್ಲಿ, ಈ ಥರದ್ದು ಯೂಶ್ವಲ್ ಆಗಿ ಅನಿಸುತ್ತೆ. ಅದು ಅನ್ನಿಸಿದಾಗ ನನಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಕಾಣಲೇ ಇಲ್ಲ. ಬಿಕಾಸ್ ಗೊತ್ತಿದೆ ಮನೆ ಸಿನಿಮಾ ಇಷ್ಟೇ, ಎರಡೇ, ಬೇರೆ ಇನ್ನೇನು ಗೊತ್ತಿಲ್ಲ. ಓಕೆ, ಇದೇ ಗೊತ್ತಿರೋದು, ಇದನ್ನೇ ಮಾಡೋಣ, ಆ ಒಂದು ಅಷ್ಟೇ ಸಿಂಪಲ್, ಬೇರೆ ಇನ್ನೇನು ಇದಿಲ್ಲ. ಈಗ ನಾವು ಟೈಟಲ್ ನೋಡಿದ್ರು ಕೂಡ, ಫಸ್ಟ್ ಆಫ್ ಆಲ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಇಟ್ಸ್ ಅ ಲಾಂಗ್ ಟೈಟಲ್. ನಿಮ್ಗೆ ಯಾವಾಗಲಾದ್ರು ರಿಸ್ಕ್ ಅನ್ನಿಸ್ತಾ? ಈಗೆಲ್ಲ 1 word ಮ್ಯಾಕ್ಸಿಮಮ್ 2 word ಟೈಟಲ್ಸ್ ಬರುತ್ತೆ. ಪ್ರತಿ ಸಲ ಅನಿಸಿ ನಾನು ಇದನ್ನ ಒಂದು 25 ಬೇರೆ ಟೈಟಲ್ಸ್ ಟ್ರೈ ಮಾಡಿದ್ದೀನಿ. ಫಸ್ಟ್ ಬಂದಿದ್ದಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅದಾದ್ಮೇಲೆ ಒಂದು 25 ಬೇರೆ ಬೇರೆ ಟೈಟಲ್ಸ್ ಟ್ರೈ ಮಾಡಿದ್ದೀನಿ. ಅದು ಗೊತ್ತಿಲ್ಲಪ್ಪ, ಆದರೆ ನಾನು ತುಂಬ ಇದಾಗೇನೆ, ಇಲ್ಲ ಇದು ಉದ್ದಾಯಿತು, ಬೇಡ ಜನಕ್ಕೆ ಉಳಿಯಲ್ಲ, ಇದು ಇಲ್ಲ, ನಾನು ಬೇರೆ ಟ್ರೈ ಮಾಡಿ ಆ ಥರನೇ ಕೂತ್ಕೊಂಡು ಎಲ್ಲ ಕೊನೆಗೂ ಬಿಟ್ಟು ಹೋಗ್ಲಿಲ್ಲ ಟೈಟಲ್. ಅದು ಈವನ್ ಸರ್ ಕೂಡ ಭಾಳ ಇದು ಮಾಡಿದ್ರು, ಅಂದರೆ ನೋಡೋಣ, ಟ್ರೈ ಮಾಡೋಣ, ಬೇರೆ ಒಂದು ಇದು ಮಾಡೋಣ. ಇವರು ರೈಟಿಂಗಲ್ಲೆಲ್ಲ ಭಾಳಷ್ಟು ಇನ್ವಾಲ್ವ್, ಅಂದರೆ ಮಾಡಿರೋರು ಈ ಥರದ್ದು ಅವ್ರ ಸಜೆಷನ್ಸು ಕೇಳ್ತಿದ್ದೆ. ಅವರು ಒಂದೆರಡು ಹೇಳಿದರು, ನಾವು ಭಾಳಷ್ಟು ಡಿಸ್ಕಸ್ ಮಾಡಿದ್ದೀವಿ ಟೈಟಲ್ ಬಗ್ಗೆ, ಬಟ್ ಅದು ಬಿಟ್ಟು ಹೋಗಲಿಲ್ಲ. ಓಕೆ. ಬಟ್ ಅನದರ್ ಥಿಂಗ್ ಇಸ್, ಇಲ್ಲಿ ವಸ್ತು ಮಾತ್ರ ಬೇರೆ ಕಲರ್ ಇದೆ ಅಲ್ವಾ? ಅಂಡ್ ನಾನು ನಿಮ್ದು ಪ್ರಿಂಟ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ಯು ಟಾಕ್ ಅಬೌಟ್ ಇನ್ಸೆಕ್ಯೂರಿಟೀಸ್ ಆಗಲಿ ಅಥವಾ ಒಂದು ಮೆಟೀರಿಯಲಿಸ್ಟಿಕ್ ಆಗಿ ಬದುಕೋದ್ರ ಬಗ್ಗೆ. ಅಂಡ್ ಆಬ್ವಿಯಸ್ಲಿ ಇದು ಬರೀ
ಕಳ್ಳತನದ ಅಥವಾ ಒಂದು ಕಾನ್ ಮೆನ್ ಕಥೆ ಅಲ್ಲ ಇದು, ಬಟ್ ಇದರೊಂದು ಸ್ಲೈಟ್ಲಿ ಫಿಲಾಸಫಿಕಲ್ ಲೇಯರ್ ಕೂಡ ಇದೆ ಅಂತ. ಫಸ್ಟ್ ಆಫ್ ಆಲ್ ವಸ್ತುಗಳು ಯಾಕೆ ಬೇರೆ ಕಲರಲ್ಲಿ ಇದೆ? ಅದೇ ವಸ್ತು ಒಂದು ಈಗ ಹೇಗಾಗ್ತೀವಿ ಅಂದರೆ ನಮ್ಮಂದರೆ ವಸ್ತುನ ಪ್ರೊಟೆಕ್ಟ್ ಮಾಡೋ ಬರೋದಲ್ಲಿ, ನಮ್ಮ ಹತ್ರ ಇರೋ ವಸ್ತುನ ಪ್ರೊಟೆಕ್ಟ್ ಮಾಡೋ ಬರೋದಲ್ಲಿ ಆ ವಸ್ತುಗಳಿಗೂ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗ್ತೀವಲ್ವ, ಅಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಳೋ ಅಂದರೆ ಒಂದು ನಾವು ಅದನ್ನು ಪ್ರೊಟೆಕ್ಟ್ ಮಾಡೋದು ಒಂದು ರೆಸ್ಪಾನ್ಸಿಬಿಲಿಟಿ ಆದರೆ ಅದ್ರ ಮೇಲೆ ಅಟ್ಯಾಚ್ ಆಗಿ ನಮ್ಮನ್ನು ಕಳ್ಕೊಳ್ತೀವಲ್ವ, ಅದರಿಂದನೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದು ಜವಾಬ್ದಾರಿ ಥರನೇ ಕಾಣುತ್ತೆ. ಬಟ್ ಇದನ್ನ ಎಷ್ಟು ಪ್ರೀಚಾಗಿ ಎಲ್ಲೂ ಬಂದಿಲ್ಲ ಸಿನಿಮಾದಲ್ಲಿ. ನೀವು ನೋಡ್ಕೊಂಡು ಹೋದಾಗ ಅಲ್ಲಲ್ಲಿ ಕಾಣಕ್ಕೆ ಸಿಗೋ ವಿಚಾರ ಇದು. ಅಂದರೆ ನಿಮ್ಮ ಭಾವನೆ ಮೇಲೆ ಅದು ಬಿಂಬ ಆಗ್ಬೋದು, ಅಥವಾ ನಿಮ್ಮ ವಿಚಾರಗಳ ಮೇಲೆ ಅದು ಕಾಣಿಸ್ಕೊಂತ ಹೋಗ್ಬೋದು. ಅಂದರೆ ನೀವು ಹೇಳ್ತಿರೋದು ಈಗ ಒಂದು ಕಾಸ್ಟ್ಲಿ ಚಪ್ಪಲಿಯನ್ನು ಹಾಕೊಂಡು ಹೋಗಿ ನಾನು ದೇವಸ್ಥಾನಕ್ಕೆ ಹೋದರೆ ಚಪ್ಪಲಿ ಹೊರಗಡೆ ಬಿಟ್ಟಿರ್ತೀನಿ, ಸೊ ನನ್ನ ಮನಸ್ಸೆಲ್ಲ ಚಪ್ಪಲಿ ಮೇಲೆ ಇರುತ್ತೆ, ದೇವ್ರ ಮೇಲೆ ಇರೋದು ಅಂತ. ಕರೆಕ್ಟ್, ಹೌದೌದು. ಸೊ ಗೆಟಿಂಗ್ ಎನ್ಸ್ಲೇವ್ಡ್ by objects that are actually supposed to be our slaves. ರೈಟ್ ಅಲ್ಲ? ಹೌದೌದು, ಅದು ಇದಾಗುತ್ತೆ. ಸರಿ, ನನಗೆ ಲೆಟ್ಸ್ ಗೋ ಬ್ಯಾಕ್. ರೈಟ್, ಈಗ ಆ ಒಂದು ಐಡಿಯಾಯಿಂದ ನಿಮಗೆ ಕತೆ ಹುಟ್ಟಿದ್ದ, ಅಥವಾ ಪಾತ್ರಗಳು ಹುಟ್ಟಿದ್ರು, ಅಥವಾ ನಿಮ್ಮ ಅಬ್ಸರ್ವೇಷನ್ಸ್ ಹೀಗಿತ್ತು, ಅದರಿಂದ ನೀವು ಡೆಡ್ಯೂಸ್ ಮಾಡಿದ ಥೀಮ್ ಇದು, ಹಾಗಾಗಿ ಕತೆ ಬಂತ? ಹೌದು. ಅಂದರೆ ಫಸ್ಟ್ ಹುಟ್ಟೋದು ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಇರುತ್ತೆ. ಏನೋ ಒಂದು ಐಡಿಯಾಯಿಂದನೇ ಶುರು ಆಗೋದು. ಐಡಿಯಾ ಫಸ್ಟು ನಾನು ನೋಡಿರಬಾರ್ದು, ಅದು ನನಗೆ ಡ್ರೈವ್ ಮಾಡಬೇಕು ಅಂದರೆ ಅದು ಒಂದ್ಸಲ ಐಡಿಯಾಗೆ ನಾವು ಸ್ಟಿಕ್ ಆದರೆ ಅದು ಈಸಿಲಿ 2-3 ಇಯರ್ಸ್ ತನಕ ತೊಗೊಂಡೋಗಕ್ಕೆ ಶುರು ಮಾಡಿಬಿಡುತ್ತೆ. ಅಲ್ಲಿ ತನಕ ನಮಗೆ ಅದು ಡ್ರೈವ್ ಮಾಡಬೇಕು. ಅದು ಮತ್ತೆ ಇನ್ನೆಲ್ಲಿ ಬಂದಿಲ್ಲ ಇಲ್ಲಿ ತನಕ, ಓಕೆ ಪ್ರಾಬಬ್ಲಿ ಬರೋದು ಇಲ್ಲ ನಾನು ಮಾಡೋ ತನಕ ಅನ್ನೋ ಥರದೊಂದು ಬಿಲೀಫ್ ಸಿಸ್ಟಮ್ ಕೂಡ ಶುರು ಆಗಬೇಕು ನಾನು. ಅದು ಶುರುವಾಗಿ ಅದರಲ್ಲಿ ಅಷ್ಟು ಜ್ಯೂಸ್ ಇದೆ ಅನ್ನಿಸಿದಾಗ ಸೊ ಐಡಿಯಾ ಇದಾಗ್ತಾ ಹೋಗುತ್ತೆ. ಅದಾದಮೇಲೆ ಆ ವಸ್ತು, ಆ ಫಿಲಾಸಫಿಕಲ್ ಲೇಯರ್ ಏನಿದೆ ಅದನ್ನು ಬರೀತಾ ಹೋದಂಗೆ ಶುರುವಾಗಿದೆ. ಸೊ ಟೆಲ್ ಅಸ್ ದ್ಯಾಟ್, ರೈಟ್? ಅಂದರೆ ನಿಮಗೆ ಆ ಜ್ಯೂಸಿ ಐಡಿಯಾ ಏನು ಅದನ್ನ ಹೇಳಲಿಕ್ಕಾಗತ್ತಾ? ವಾಟ್ ವಾಸ್ ದಟ್ ಜ್ಯೂಸಿ ಐಡಿಯಾ ಅಂತ? ಆ ಜ್ಯೂಸಿ ಐಡಿಯಾ ಪ್ರಾಬ್ಲಿ ಅದು ಹೇಳಿದ್ರೆ ಇದಾಗುತ್ತೆ, ಬಟ್ ಕಳ್ತನ ಅನ್ನೋ ಒಂದು ಇದನ್ನ ಇಟ್ಕೊಬೋದು. ಅಂದರೆ ಈಗ ನಾವು ತುಂಬ ಥರ ಕಳ್ತನ ನೋಡ್ತೀವಿ, ಬಟ್ ನಮ್ಮ ಪಕ್ಕನೇ ಈ ಥರ ಕಳ್ತನ ಆಗಿರುತ್ತೆ ಅನ್ನೋದು ಗೊತ್ತಿರೋದು. ಓಕೆನಾ? ಈ ಥರ ನಡೆಯುತ್ತೆ ಕಳ್ತನ ಅನ್ನೋದು. ಅಂದರೆ ನಿಮ್ಮಲ್ಲೇನೋ ಒಂದು ಆಶ್ಚರ್ಯ ಭಾವನೆ ಮೂಡಿಸುತ್ತಲ್ವಾ, ಆ ಆಶ್ಚರ್ಯನೇ ನನ್ನ ಜ್ಯೂಸಿ ಥೀಮ್. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇರೋದು ನಾನು ಅರ್ಥ ಮಾಡ್ಕೋಬೇಕು ಅಂದರೆ, ದಿ ಯೂಸ್ ಆಫ್ ಟೆಕ್ನಾಲಜಿ ಆರ್ ಅಬ್ಯೂಸ್ ಆಫ್ ಟೆಕ್ನಾಲಜಿ ಫಾರ್ ಥೆಫ್ಟ್ ಅನ್ನೋದಾ? ಯೂಸ್ ಆಫ್ ಟೆಕ್ನಾಲಜಿನೇ ಆಗ್ಬೋದು, ಸೈಕಾಲಜಿನೂ ಆಗ್ಬೋದು, ಆ ಥರದ್ರಲ್ಲಿ. ಅಥವಾ ನಮ್ಮ ಎಮೋಷನ್ಸು ಆಗ್ಬೋದು, ಅಥವಾ ಓಕೆ ಈ ಥರ ಎಲ್ಲ ಯೋಚನೆ ಮಾಡಿ ಕಳ್ತನ ಮಾಡೋರ ಅನ್ನೋ ಥರದ್ದು ಆಗ್ಬೋದು. ಕೆಲವು ಟೈಮ್ ಭಾಳ ಅಂದರೆ ಈಗ ತುಂಬ ವೇರ್ಡ್ ಅನಿಸುತ್ತೆ ಕೆಲವೊಂದು, ಅಂದರೆ ಕೆಲವೊಂದು ರಿಯಾಲಿಟಿನೇ ವೇರ್ಡಾಗಿ ಕಾಣ್ತಾ ಇರುತ್ತೆ. ಬಟ್ ಅದು ನಡೆದಿತ್ತು ಅಥವಾ ನಾನು ಆ ಥರದ್ದು ನೋಡಿದ್ದೆ ಕೇಳಿದ್ದೆ ಅನ್ನಿಸಿದಾಗ ಇನ್ನೂ ವೇರ್ಡಾಗಿ ಕಾಣೋದಕ್ಕೆ ಶುರು. ಇದಕ್ಕೂ ಮತ್ತೆ ನಮ್ಮ ಹ್ಯೂಮನ್ ಇನ್ಸೆಕ್ಯೂರಿಟಿಗೂ ಸಂಬಂಧ ಏನು? ಕಳ್ಳತನಕ್ಕೂ ಅಥವಾ ಯಾರಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೋ ದೇ ಆರ್ ಪಾಸಿಬಲ್ ವಿಕ್ಟಿಮ್ಸ್ ಆಫ್ ಕಳ್ಳತನ ಅಂತನಾ? ಅಂದರೆ ಈಗ ನಾನು ವಸ್ತುಗಳನ್ನ ಲೂಸ್ ಮಾಡ್ಕೊಬಾರ್ದು ಅನ್ನೋ ಭರದಲ್ಲಿ ನಾನು ಲೂಸ್ ಮಾಡ್ಕೊಳ್ಳೋದಿದೆಯಲ್ವಾ, ಅಥವಾ ನಾನು ವಸ್ತುಗಳನ್ನ ಕದಿಬೇಕು, ಅದು ಈಸಿ ಪೊಸಿಷನ್ಸ್. ಕದಿಯೋದನ್ನೋದು ಅರ್ನ್ ಮಾಡೋದು ಬೇರೆ, ಕದಿಯೋದು ಈಸಿ ಇರುತ್ತಲ್ಲ. ಬಟ್ ಆ ಕದಿಯೋ ಭರದಲ್ಲಿ ನಾನು ಕಲ್ಕೊಳ್ತಾ ಇದ್ದೀನಿ, ಅಥವಾ ನನ್ನೊಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಇತ್ತು, ಬಟ್ ನಾನು ಈಸಿ ವೇಗ್ ಹೋಗಿ ನನ್ನನ್ನು ನಾನು ಕಳ್ಕೊಂಡೆ ಅನ್ನೋದಿದೆ. ಐ ಸಿ. ಓಕೆ, ಇದು ಓಕೆ. ಸೊ ಐ ಥಾಟ್ ದೆರ್ ಇಸ್ ಎ, ಬಿ, ಆ್ಯಂಡ್ ಎ ಕಳ್ಳತನ ಮಾಡ್ತಾನೆ ಬಿ ಇಂದ ಅಂತ. ಇಲ್ಲ, ನೀವು ಹೇಳ್ತಾ ಇರೋದು ನಾನೇ ಮೆಟೀರಿಯಲಿಸ್ಟಿಕ್ ಆದ ಒಂದು ಮೈಂಡ್ ಸೆಟ್ ಅಲ್ಲಿ ನಾನೇ ಕಳ್ಕೊಳ್ತಿರ್ಬಹುದು. ಸೊ ವಸ್ತು ಲೈಕ್ ಯು ಸೆಡ್ ಆಲ್ಸೋ ಎಮೋಷನಲಿ ಕೂಡ ಕಳ್ಳತನ ಆಗ್ತಿರಬಹುದು ಅಂತ. ಕರೆಕ್ಟ್. ಈಗ ನೀವು ಕಳ್ಕೊಂಡಿರೋರಿಗೆ ಅದು ನೀವು ಬರೀ ವಸ್ತು, ಈಗ ನಾನು ನಿಮ್ಮ ವಸ್ತು ಕದ್ದಿದ್ದೀನಿ ಅನ್ಕೊಳ್ಳೋಣ, ನಾನು ನಿಮ್ಮ ವಸ್ತು ಕದಿಯೋ ಇದರಲ್ಲಿ ನಾನು ಅದನ್ನ ಅರ್ನ್ ಮಾಡಕ್ ಹೋಗಿದ್ರೆ ನನ್ನ ಪರ್ಸನಾಲಿಟಿ ತುಂಬಾ ಥರ ಬಿಲ್ಡ್ ಆಗೋ ಸಾಧ್ಯತೆ ಇರ್ತಿತ್ತು. ಓಕೆನಾ? ಸೊ ನೀವು ಕಳ್ಕೊಂಡಾಗ ನೀವು ಅದನ್ನ ಬರೀ ವಸ್ತುವಾಗೆ ಟ್ರೀಟ್ ಮಾಡಿದ್ರೆ ನೀವು ಮೂವ್ ಆನ್ ಆಗಿ ನೀವು ಬೇರೆ ಥರ ಬಿಲ್ಡ್ ಆಗೋ ಸಾಧ್ಯತೆ ಇರ್ತಾ ಇತ್ತು. ಬಟ್ ನಿಮ್ಮ ಅಟ್ಯಾಚ್ಮೆಂಟ್ ಆ ವಸ್ತು ಮೇಲೆ ಜಾಸ್ತಿ ಇದ್ದಿದ್ರಿಂದ ನಿಮ್ಮ ಲೈಫ್ ನಿಮಗೆ ಬೇರೆ ಥರ ಕರ್ಕೊಂಡು ಹೋಗುತ್ತೆ. ಒನ್ ಥಿಂಗ್ ದಟ್ ಫ್ಯಾಸಿನೇಟ್ಸ್ ಮಿ ಅಬೌಟ್ ಆಕ್ಟರ್ಸ್ ಇಸ್ ಆಕ್ಟರ್ ಇನ್ಸೆಕ್ಯೂರ್ ಆಗಿ ಇರಬಾರ್ದು ತನ್ನ ಪರ್ಫಾರ್ಮೆನ್ಸಲ್ಲಾಗಲಿ ಅಥವಾ ರೈಟ್. ಸೊ ಕ್ಯಾನ್ ಯು ಜಸ್ಟ್ ಟಾಕ್ ಅಬೌಟ್ ಯುವರ್ ಐಡಿಯಾ ಆಫ್ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ಆ್ಯಕ್ಟಿಂಗ್? ಆ್ಯಸ್ ಅನ್ ಆ್ಯಕ್ಟರ್ ಇನ್ಸೆಕ್ಯೂರಿಟಿ ಬರೋದು ಯಾವಾಗ ಅಂದರೆ, ನನಗೊಂದು ಬ್ರೀಫಿಂಗ್ ಸಿಕ್ಕಿರುತ್ತೆ. ನಾನು ದಿಲೀಪ್ ರಾಜ್ ಅಂತ ಹೇಳಿರ್ತಾರೆ. ಸೊ ದಿಲೀಪ್ ರಾಜ್ ಹಿಂಗಿರ್ತಾನೆ, ಅವ್ನ ಬಿಹೇವಿಯರ್ ಹೆಂಗಿರುತ್ತೆ, ಅವ್ನ ಮಾತುಗಳು ಹೆಂಗಿರುತ್ತೆ, ಅವ್ನು ಈ ಸ್ಟೈಲ್ ಇರುತ್ತೆ, ಆ ಥರದ್ದೆಲ್ಲ ಹೇಳಿರ್ತಾರೆ. ನಾನು ಹೋಗಿ ಫ್ಲೋರಲ್ಲಿ ನಿಂತ್ಕೊಂಡಾಗ ಅವ್ರು ಹೇಳಿದ್ದಕ್ಕೂ ನನ್ನ ಓದೋದಕ್ಕೂ ಸಂಬಂಧ ಇಲ್ಲದಾಗ ಇನ್ಸೆಕ್ಯೂರಿಟಿ ಶುರು ಆಗುತ್ತೆ.
ದಟ್ ಇಸ್ ವೆನ್ ಐ ಸ್ಟಾರ್ಟ್ ಫೀಲಿಂಗ್ ನೋ ದಿಸ್ ಇಸ್ ರಾಂಗ್, ನಾನು ತಪ್ಪು ಹೋಗ್ತಾ ಇದ್ದೀನಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದನ್ನು ನಾನು ಹೇಳೋಕ್ಕಾಗಲ್ಲ, ಸರ್ ಇದು ಹಿಂಗೆಲ್ಲ ನೀವು ಹೇಳಿದ್ದು ಅಂತ. ಆ ಥರ ಹೇಳೋದ್ರಿಂದ ನಾನು ತುಂಬ ಬುದ್ಧಿವಂತ ಹೋಗ್ತೀನಿ. ಸೊ ಐ ಬೆಟರ್ ನಾನು ದಡ್ಡಾಗೆ ಇರೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಎಂಡ್ ಆಫ್ ದಿ ಡೇ ಇಟ್ ಇಸ್ ದೇರ್ ಇದು. ಸೊ ಆಸ್ ಅ ಪ್ರಾಜೆಕ್ಟರ್ ಇಟ್ ಇಸ್ ಡೈರೆಕ್ಟರ್ಸ್ ಚಾಯ್ಸ್ ಅದು. ಬಟ್ ಆಸ್ ಅನ್ ಆ್ಯಕ್ಟರ್ ಐ ಫೀಲ್ ಇನ್ಸೆಕ್ಯೂರ್ ಅಬೌಟ್ ಮೈ ಟ್ಯಾಲೆಂಟ್. ಸೊ ಐ ಆಮ್ ಮಿಸ್ಯೂಸ್ಡ್, ಐ ಆಮ್ ಗಾನ್, ಹೋಯ್ತಿದ್ದು ಸಿನಿಮಾ ಹೋಯ್ತಿದ್ದು ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ, ಆ ಇನ್ಸೆಕ್ಯೂರಿಟಿ ಬರುತ್ತೆ ಹೊರತು ನನಗೆ ಅಟ್ಲೀಸ್ಟ್ ಯಾವತ್ತೂ ನನ್ನ ಆಪೋಸಿಟ್ ಇರುವಂಥ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ನನಗಿಂತ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಪ್ಲೇನ್ ಮಾಡ್ತಾ ಇದ್ದಾನೆ ಅಂತ ಆಗಲಿ ಯಾವತ್ತೂ ಇನ್ಸೆಕ್ಯೂರ್ ಆಗಿಲ್ಲ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ 100 ಜನದ ಹಿಂದೆ ನಿಲ್ಲಿಸಿದ್ರು ನಾನೇನೋ ಮಾಡೋದನ್ನು ನಿಷ್ಠೆಯಿಂದ ಮಾಡಿದ್ರೆ ಜನ ಗಮನಿಸ್ತಾರೆ, ಅಲ್ಲಿ ಇದನ್ನು ನೋಡೋನು ಅಂತ ಹೇಳ್ತಾರೆ ಅನ್ನೋದನ್ನು ನಂಬೋನು ನಾನು. ಬಿಕಾಸ್ ನನಗೇನು ಹೇಳಿರ್ತಾರೆ ಅದನ್ನು ಕರೆಕ್ಟಾಗಿ ಮಾಡ್ತೀನಿ ನಾನೇನು ಜಾಸ್ತಿ ಇಲ್ಲ. ನನ್ನ ಕಡೆಯಿಂದ ಏನಾದ್ರು ಅನಿಸಿದ್ರೆ ಇನ್ಪುಟ್ ಕೊಡ್ತೀನಿ, ತೊಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಫಾರ್ ಎನಿ ಡೈರೆಕ್ಟರ್ ನಾನು ಹೇಳೋದು, ಅದು ನಾನ್ ಸೆನ್ಸ್ ಆಗಿರ್ಬೋದು, ಕೆಲವು ಸತಿ ನಾನು ಹೇಳೋದು ಕೆಲವು ಸತಿ ಸೆನ್ಸ್ ಆಗುತ್ತೆ, ಕೆಲವು ಸತಿ ಆ್ಯಡ್ ಆಗುತ್ತೆ, ಕೆಲವು ಸತಿ ಮೈನಸ್ಸು ಆಗುತ್ತೆ. ಆ್ಯಂಡ್ ಇನ್ಸೆಕ್ಯೂರಿಟಿ ಆಸ್ ಅನ್ ಆ್ಯಕ್ಟರ್ ನನಗಿರೋದು ಈ ಥರದ್ದು ಅಷ್ಟೇ. ವೆನ್ ದ ಪ್ರಾಜೆಕ್ಟ್ ನನಗೆ ಹೇಳಿದ್ದ ಪಾತ್ರ ತಕ್ಕ ಹಾಗೆ ಅಲ್ಲಿ ಸರೌಂಡಿಂಗ್ ಎನ್ವೈರ್ಮೆಂಟ್ ಇಲ್ಲದೆ ಇದ್ದಾಗ ಐ ಫೀಲ್ ಇನ್ಸೆಕ್ಯೂರ್. ಇದು ಸೂಕ್ತ ಸಮಯ ಅದಕ್ಕೆ ಹೇಳ್ತೀನಿ. ಅಂದರೆ ಇವ್ರು ತನ್ನ ಪಾತ್ರನೂ ಓವರ್ಟೇಕ್ ಮಾಡೋದು, ಪಾತ್ರವನ್ನು ಓವರ್ಟೇಕ್ ಪಾತ್ರವನ್ನು ನನಗೆ ಅದು ಭಾಳ ಖುಷಿ ಆಗುತ್ತೆ ಇವರಲ್ಲಿ. ಅಂದರೆ ನಾನು ತುಂಬ ಅಂದರೆ ಈಗ ನನ್ನ ಪಾತ್ರಕ್ಕಿಂತ ಆ್ಯಸ್ ಅನ್ ಆ್ಯಕ್ಟರ್ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನೋಡಿದ್ದೀನಿ ಆ ಥರದ್ದು. ಬಟ್ ಇವ್ರ ಆ ಪಾತ್ರ 1 ಸೆಕೆಂಡಿಗೂ ಅವ್ರು ಓವರ್ಟೇಕ್ ಮಾಡೋದು. ಅಂದರೆ ಪಾತ್ರನೇ ಮುಂದೆ, ಅದರಿಂದ ನಾನು ಇರ್ತೀನಿ ಅಷ್ಟೇ. ಕರೆಕ್ಟ್. ಏನ್ ಪಾತ್ರ ಡೆಫಿನೇಷನ್ ಏನಿದೆಯೋ ಅದಕ್ಕೆ ಮಾತ್ರ, ಅದಕ್ಕೆ ಮಾತ್ರ ನನ್ನಲ್ಲಿ ಬೇರೆ ಸ್ಕಿಲ್ಸ್ ಇದ್ರೂ ಕೂಡ ಅದನ್ನ ಇಲ್ಲಿ ಬಳಸೋದು ಚೆನ್ನಾಗಿ ಗೊತ್ತು. ಬಟ್ ಅದಿಲ್ಲ, ಈ ಪಾತ್ರಕ್ಕೆ ಇಷ್ಟೇ ಬೇಕಾಗಿರೋ ಪಾತ್ರ ಕಾಣಲಿ, ನಾನಲ್ಲ. ಸರ್, ರಂಗಭೂಮಿಯ ಅನುಭವ ಇತ್ತು ಅದೆಲ್ಲವೂ ಸರಿ. ಬಟ್ ಆದರೂ ನಿಮ್ಮೊಳಗೆ ಡು ಯು ಫೀಲ್ ಯು ಆರ್ ಅ ಕಂಪ್ಲೀಟ್ ಆಕ್ಟರ್, ಅಥವಾ ಇಲ್ಲ ದೇರ್ ಆರ್ ಸಮ್ ಕ್ರ್ಯಾಕ್ಸ್ ದಟ್ ನೀಡ್ ಟು ಬಿ ಫಿಲ್ಡ್ ಅಂತ ಅನ್ಸಿರೋದುಂಟಾ? ಸರಿ, ಡೆಫಿನೆಟ್ಲಿ ಅನ್ಸುತ್ತೆ ಅದು. ಬಿಕಾಸ್ ಏನಕ್ಕೆ ಅದು ಅನ್ಸುತ್ತೆ ಅನ್ನೋದಾದರೆ, ಅಂದರೆ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ವಲ್ಲ. ಸೊ ವಾಟ್ ಇಸ್ ಇಟ್ ಅಂದರೆ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ ಅದು. ಹಂಗಾಗ್ತಾ ಇದೆ ಅದು ಏನಾಗುತ್ತೆ ಅಂದರೆ, ಈಗ ನಮ್ಮ ಮನೇಲಿ ನಾವೇನೋ ಮಾಡೋಕ್ಕೆ ಹೋಗಿ ಅವ್ರಿಗೆ ಬೋರ್ ಆದಂಗೆ ಆಗ್ಬಿಟ್ಟಿದೆ. ನಮ್ಮ ಮನೇಲಿ ನಾನು ಇರೋದನ್ನು ನೋಡಿ ಅವ್ರಿಗೆ ಬೋರೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಎಕ್ಸಾಕ್ಟ್ಲಿ ನನ್ನ ಲೂಪ್ ಹೋಲ್ಸ್ ಏನು ಅನ್ನೋದೇ ಗೊತ್ತಾಗ್ತದೆ ನನಗೆ. ಐದಾರೆ ಸಂಬಡಿ ಅಷ್ಟು ಟೆಲ್ಮಿ. ಈಗ ನಾನು ಅದಕ್ಕೆ 10 out of 10 ಅಂತ ಹೇಳಿದ್ದೇನೆ. ಸಿಕ್ತವ್ರು ನನಗೆ ಇದನ್ನೇ ಹೇಳ್ತಾರೆ, ಸರ್ ನೀವು ಎಷ್ಟು ಚೆನ್ನಾಗಿ ಯಾಕೆ ಮಾಡ್ತೀರಿ, ನೀವು ಯಾಕೆ ಸಿಗ್ತಾ ಇಲ್ಲ ನಿಮಗೆ ಅಂತ. ನಿನಗೆ ಇಂಥದಕ್ಕೆ ಸಿಗ್ತಾ ಇಲ್ಲ ಅಂತ ಯಾರು ಹೇಳಿದ್ರೆ ಅದನ್ನು ರೆಕ್ಟಿಫೈ ಮಾಡ್ಕೊಳಕ್ಕಾದ್ರೂ ನಾನೊಂದು ಅಟೆಂಪ್ಟ್ ಮಾಡ್ಬೋದು. ಈ ಕೆಲವು ವಿಚಾರ ಹೇಳಿದ್ದಾರೆ ದಟ್ ನೀನು ಬೆರೆಯಲ್ಲ, ಇದು PR ಸರಿ ಇಲ್ಲ, ನಾನು ಅದನ್ನೇ ಕೇಳಕ್ಕೆ ಬಂದೆ, ಡೋಂಟ್ ಯು ಹ್ಯಾವ್ ಫ್ರೆಂಡ್ಸ್ ಅಂತ ಅದೊಂದು ಹೇಳಿದ್ದಾರೆ. ಅದು ಸ್ವಲ್ಪ ಕಷ್ಟ. ನನ್ನ ಪರ್ಸ್ನಾಲಿಟಿಗೆ ನನ್ನ ಆ್ಯಸ್ ದಿಲೀಪ್ ಪ್ಲಸ್ ನಾನು ಅಷ್ಟು ಈಸಿಯಾಗಿ ಬೆರೆಯಲ್ಲ ನಾನು. ಆ್ಯಂಡ್ ನನಗೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಹೋಗ್ಬಿಟ್ಟು ಸುಮ್ಮನೆ ಇರೋ ಥರ ಇರೋಕ್ಕೆ ಬರಲ್ಲ ನನಗೆ. ಆಮೇಲೆ ಯಾರೋ ಆ ಥರ ಇದ್ದಾರೆ ಅಂದರೂ ಇರೋಕ್ಕಾಗಲ್ಲ. ನಮ್ಗೆ ಅದು ಸಂಕಟ ಆಗುತ್ತೆ. ಅದೊಂಥರ ಈಗ ಕೇಶವ್ನ ನಾನು ದಿನಾಲೂ ಮೀಟ್ ಮಾಡಿರ್ತೀನಿ. ನನಗೆ ಗೊತ್ತು ಕೇಶವ್ ಹೆಂಗೆ ಮಾತಾಡ್ತಾರೆ ಅಂತ. ಎಲ್ಲೋ ಪಾರ್ಟಿಗೆ ಹೋದ ತಕ್ಷಣ ಅವ್ರು ಬೇರೆ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡೋದು ನನಗೊಂಥರ ಆಕ್ವರ್ಡ್ ಅನ್ಸೋಕ್ಕೆ ಶುರು ಆಗುತ್ತೆ. ಬೇಡಪ್ಪ ನನಗೆ ಅಲ್ಲಿ ಸಿಗೋ ಕೇಶವೇ ಸಾಕು ಅಂತ ಹೇಳ್ಬಿಟ್ಟು ದೂರ ಹೊಡೆದ್ಬಿಡ್ತೀನಿ. ಆ್ಯಂಡ್ ಇದು ಬೇಕೋ ಬೇಡವೋ ದಿಸ್ ಇಸ್ ಪಾರ್ಟ್ ಆಫ್ ಇಂಡಸ್ಟ್ರಿ ಅನಿಸುತ್ತೆ. ಆ ಥರ ಇರೋದು, ಮಾತಾಡೋದು, ಬೆರೆಯೋದು ನನ್ನ ಕಂಫರ್ಟ್ ಝೋನ್ ಅಲ್ಲ ಅದು. ಸೊ ಹಾಗಾಗಿ ನಾನು ಅಲ್ಲಿ ಇರೋದಿಲ್ಲ. ಬಟ್ ಅದೇನೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ನನಗೆ ನಾನು ಖಂಡಿತವಾಗ್ಲೂ ನನಗೆ ಬೇಜಾರಿಲ್ಲ ಯಾರ ಹತ್ರನೂ ಹೋಗ್ಬಿಟ್ಟು ನನಗೆ ಕೆಲಸ ಕೊಡಿ, ನಾನು ಈ ಥರ ಮಾಡ್ತೀನಿ ಅಂತ ಹೇಳೋದಕ್ಕೆ. ಬಟ್ ನನ್ನ ಮೆನು ಕಾರ್ಡ್ ಇಡೋದಕ್ಕೆ ಕನ್ನಡ ಇಂಡಸ್ಟ್ರಿ ಅಲ್ಲ. ಬಿಕಾಸ್ ಎವ್ರಿಬಡಿ ನೋ ಮೀ. ಹೋಗ್ಬಿಟ್ಟು ಕೊಡಿ, ನಾನು ಹೋಗಿ ತಮಿಳಲ್ಲಿ ಕೇಳ್ಬೇಕಾ ನಾನು ಕೇಳ್ತೀನಿ, ತೆಲುಗಲ್ಲಿ ಕೇಳ್ಬೇಕಾ ನಾನು ಕೇಳ್ತೀನಿ, ಸರ್ ನಾನು ಹೊಸಬ ಸರ್ ನೋಡಿ ಈ ಥರ ಮಾಡ್ತೀನಿ ನಾನು, ಎಲ್ಲ ಚಾನ್ಸ್ ಇದ್ರೆ ಕೊಡಿ ಅಂತ. ಬಟ್ ಇಲ್ಲಿ ಹೋಗಿ ಕೇಳಿದ್ರೆ ಸೆನ್ಸೇ ಆಗಲ್ಲ. ಕರೆಕ್ಟ್. ನಾನು ಹೋಗಿ ಕೇಳಕ್ಕೆ ಮುಂಚೆ ಸರ್ ಚೆನ್ನಾಗಿದ್ದೀರಾ ಸರ್ ಅಂತ ಕೇಳಿದ್ರೆ ಏನು ಕೇಳೋದು, ಚೆನ್ನಾಗಿದ್ದೀನಿ ಸರ್. ಬಟ್ ನನಗೆ ಇದರಲ್ಲಿ ಒಂದು ಫಂಡಮೆಂಟಲ್ ಪ್ರಾಬ್ಲಮ್ ಕಾಣುತ್ತೆ. ಏನಂದರೆ ಪ್ರಾಬ್ಲಿ ರೈಟರ್ಸ್ ಎಂಪವರ್ ಆದರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಹುಟ್ಟುತ್ತೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಹುಟ್ಟಿದಾಗ ಅದನ್ನ ಜಸ್ಟಿಫೈ ಮಾಡಕ್ಕೆ ಒಳ್ಳೆ ಆಕ್ಟರ್ಸ್ ಬೇಕೇ ಬೇಕು. ನಿಜ. ಬಿಕಾಸ್ ನಿಮ್ಮ ಲಾಟ್ ಆಫ್ ಡೈರೆಕ್ಟರ್ಸ್ಗೆ ಐ ಆಮ್ ಶೋರ್ 10 out of 10 want to go and cast him for a film. ಅಲ್ಲ, ಈಗ ಸರಿ, ನಿಮ್ಗೆ ಒಂದು ಆಲೋಚನೆ ಬಂತು, ಒಂದು ಜ್ಯೂಸಿ ಐಡಿಯಾ ಸಿಕ್ತು, ಅದರಿಂದ ಈ ಕತೆ ಹುಟ್ಟಿತು ಅಲ್ವಾ? ನನಗೆ ಕ್ಯಾರೆಕ್ಟರ್ಸ್ನ ಹೇಗೆ ಹುಟ್ಟಿಸ್ತಾ ಹೋದ್ರಿ ಅದನ್ನು ಹೇಳಿ. ಈಗ ಅದೇ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಇನಾಯತ್ ಅಂತ. ಆ ಇನಾಯತ್ ಕ್ಯಾರೆಕ್ಟರ್ ಏನಿದೆ ಅಂದರೆ, ಈಗ ನಾನು ಅಂದರೆ ನನ್ನ ಸುತ್ತಮುತ್ತನೇ ಬೆಳೆದಿರೋ ಒಂದು ಕ್ಯಾರೆಕ್ಟರ್. ಅಂದರೆ ಅವನೇನು ವೃತ್ತಿ ಮಾಡ್ತಾನೆ ಆ ಪ್ರಕಾರ ಅಲ್ಲ,
ಅವನೊಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವನ ಆ್ಯಟ್ರಿಬ್ಯೂಟ್ಸ್ ಇರ್ಬೋದು, ಆ ಥರ. ಸೊ ಅದು ಆ ಗುಣಲಕ್ಷಣಗಳು ನನ್ನ ಬ್ಯಾಕ್ ಆಫ್ ದ ಮೈಂಡಿಂದ ಹೋಗೇ ಇರಲಿಲ್ಲ. ಸೊ ನಾನು ಈ ಕತೆ ಬರೆಯೋಕ್ಕೆ ಶುರು ಮಾಡಿದಾಗ ಅದು ಒಂದು ಆಟೋ ಪೈಲಟ್ ಮೋಡ್ ಥರ ಹೋಗಿದ್ದ ಕ್ಯಾರೆಕ್ಟರ್. ಅದು ನೋಡೋಕೆ ನಿಮಗೆ ತುಂಬ ಇಷ್ಟ ಆಗೋ ಕ್ಯಾರೆಕ್ಟರ್. ಅದು ಇಲ್ಲಿ ಯಾರು ಅಂತ ಹೇಳೋಕ್ಕಾಗಲ್ಲ ಈ ಪಾತ್ರಗಳಲ್ಲಿ. ಇಲ್ಲಿ ಹೇಳ್ಬೋದು ಪ್ರಸನ್ನ ಕ್ಯಾರೆಕ್ಟರ್, ಪ್ರಸನ್ನ ಕ್ಯಾರೆಕ್ಟರ್, ಓಕೆನಾ? ಅದು ಆ ಥರದ್ದು. ಅದು ಬಿಟ್ಟು ಉಳಿದಿರೋ ಯಾವ ಕ್ಯಾರೆಕ್ಟರ್ ಕೂಡ ನನ್ನ ರಿಯಲ್ ಲೈಫಿಂದ ನನಗೆ ಸಿಕ್ಕಿರೋದಲ್ಲ. ಅದನ್ನ ಬಂದು ನಾನು ಅಂದರೆ ನನ್ನ ಈಗ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಓಕೆ ಈ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಿದ್ರೆ ಈ ಕತೆಗೆ ಮೈಲೇಜ್ ಸಿಗುತ್ತೆ, ಆ ಥರನೇ ಹುಟ್ಟಿರೋ ಕ್ಯಾರೆಕ್ಟರ್ಗಳು. ಬಟ್ ಅದ್ರ ಆಟ್ರಿಬ್ಯೂಟ್ಸ್ ಎಲ್ಲ ನಾನು ಸುತ್ತಮುತ್ತ ನೋಡಿರೋ ವಾತಾವರಣದಿಂದ, ವ್ಯಕ್ತಿಯಿಂದ. ಈಗ ನಿಮ್ಮ ಹತ್ರ ಮಾತಾಡ್ಬೇಕಿದ್ರೆ ನಿಮ್ಮಲ್ಲಿ ಏನೋ ಒಂದು ವಿಚಾರ ನನಗೆ ಇದು ವಿಜುವಲಿ ಅಪೀಲಿಂಗ್ ಅನಿಸುತ್ತೆ, ಆ ಥರದ್ದು ನಾನು ರಿಟೈನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ಅದು ಈ ಕ್ಯಾರೆಕ್ಟರ್ ಸೈಕಾಲಜಿನ ಬೇರೆ ಥರ ಬಿಲ್ಡ್ ಮಾಡುತ್ತೆ ಅನ್ಕೊಂತೀನಿ, ಆ ಥರ. ಪ್ರಸನ್ನ ಅವ್ರ ಪಾತ್ರಕ್ಕೂ ಅದೇ ಹೆಸರಿಟ್ಟಿದ್ದೀರಾ? ಇನಾಯತ್ ಅಂತಾನೆ. ಸರಿ. ಸೊ ಇನಾಯತ್ ಅನ್ನೋ ಒಂದು ಪಾತ್ರ ನೀವು ನೋಡಿದ ಪಾತ್ರ, ಸೊ ನಿಮ್ಗೆ ಗೊತ್ತು. ಹೌದು. ಅದು ಬಿಟ್ಟು 4-5 ಪ್ರಮುಖ ಪಾತ್ರಗಳಿವೆ. ಪ್ರಮುಖ ಪಾತ್ರಗಳಿವೆ. ಇವೆಲ್ಲವೂ ನೀವು ಹೇಳ್ತಾ ಇರೋದು ಐದರ್ ಕಥೆ ಅದನ್ನ ಬೇಡ್ತಾ ಹೋಯ್ತು ಅಥವಾ ಕಥೆಯನ್ನ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಈ ಪಾತ್ರಗಳನ್ನ ನಡೆಸಬೇಕಾಗಿ ಬಂತು ಅಂತ. ಕರೆಕ್ಟ್. ಓಕೆ ಓಕೆ. ಆ್ಯಂಡ್ ನಾನು ಆಗಲೇ ಕೇಳಿದ ಹಾಗೆ ಐ ಥಿಂಕ್ ಒಂದು CCTV ಫುಟೇಜು ಅದು ಇದು ಮತ್ತೊಂದು ಇತ್ತು ಆ್ಯಂಡ್ ಆಲ್ ಆಫ್ ದಟ್. ಸೊ ಟೆಕ್ನಾಲಜಿ ಬೇಸ್ಡ್ ಕ್ರೈಮ್ಸು ಇವೆ ಇದರಲ್ಲಿ? ಇದೆ, ಖಂಡಿತ ಇದೆ. ಅದಕ್ಕೆಲ್ಲ ನೀವು ಓದಿ ತಿಳ್ಕೊಬೇಕಾಗಿತ್ತಾ? ಹೌದು, ಸ್ವಲ್ಪ ರಿಸರ್ಚ್ ಬೇಕಾಗುತ್ತೆ, ಅದಕ್ಕೆ ಬೇಕೇ ಬೇಕಾಗುತ್ತೆ. ಮತ್ತದು ಒಂದು ರಿಸರ್ಚ್ ಒಂದೇನಕ್ಕೆ ಅಂದರೆ ನನಗೆ ಎಲ್ಲದನ್ನು ಮಾಡಬೇಕಾಗುತ್ತೆ ಅಂತಲ್ಲ, ಅದೆಲ್ಲ ಗೊತ್ತಿದ್ರೆ ನನಗೆ ನಾನು ಸೆಟ್ಟಿಗೆ ಹೋದಾಗ ಕಾನ್ಫಿಡೆನ್ಸ್ ಇರುತ್ತೆ ಚೆನ್ನಾಗಿ ನನಗೆ. ಮತ್ತು ಸ್ಟೋರಿ ಟೆಲ್ಲಿಂಗಲ್ಲಿ ಆ ಒಂದು ರಿಸರ್ಚ್ಗಳು ನನಗೆ ಬೇರೆ ಫ್ಯಾಕ್ಟರ್ಸ್ಗಳು ಕೊಡ್ತಾ ಹೋಗುತ್ತೆ. ಕೆಲವೊಂದು ಟೈಮ್ ಅದು ಕಥೆನೂ ಬಿಲ್ಡ್ ಮಾಡಿಬಿಡುತ್ತೆ. ಕರೆಕ್ಟ್. ಬೇರೆ ರೀತಿಯಲ್ಲಿ. ಕರೆಕ್ಟ್. ಆ ವಿಚಾರವಾಗಿ ಬಟ್ ನಾವು ಈ ಚಿತ್ರವನ್ನ ಟೆಕ್ನಾಲಜಿ ಬೇಸ್ಡ್ ಕ್ರೈಮ್ಸ್ ಅಂತ ನೋಡಲೇಬಾರ್ದು. ಇಲ್ಲ, ಬೇಡ. ಅದಿಲ್ವೇ. ಇದು ಎಲ್ಲೂ ಭಾವನೆಗಳು ಮಿಸ್ ಆಗಿಲ್ಲ ಏನು ಸರ್? ಅಂದರೆ ಎಲ್ಲ ಥ್ರೋಟ್ ನಿಮಗೆ ಅಂದರೆ ನಾವು ಅಲ್ಟಿಮೇಟಾಗಿ ಕನೆಕ್ಟ್ ಆಗೋದು ನಮ್ಮ ಭಾವನೆಗಳಿಗೆ. ಇದೆಲ್ಲ ಮೆಟೀರಿಯಲ್ಸ್ ಅಷ್ಟೇ. ಅಂದರೆ ಇದೊಂದು ಚಾನಲ್. ನಾವು ಈ ಥ್ರಿಂದ ಈಗ ಯಾವ ರೋಡಿಂದ ಹೋಗ್ತೀವಿ ಅಂತಲ್ಲ, ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮ್ಮ ಭಕ್ತಿ ಭಾವನೆ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ವಿಚ್ ರಿಮೈಂಡ್ಸ್ ಮೀ, ಇನಾಯತ್ ಅಂತ ನೀವು ಹೇಳ್ದಂಗೆ ನಾನು ಈಗ ಇವು ಪ್ರಸನ್ನ ಇನಾಯತ್ ಪಾತ್ರಕ್ಕೆ OCD ಇದೆ. ಹೌದು ಅಲ್ವಾ? ಹೌದು. ನಿಮ್ಮ ಫ್ರೆಂಡ್ ಅಥವಾ ನಿಮಗೆ ಗೊತ್ತಿದ್ದ ವ್ಯಕ್ತಿಯಲ್ಲಿ ಅವ್ರು ಇತ್ತಾ? ಅದು ಸ್ವಲ್ಪ ಪ್ರಮಾಣದಲ್ಲಿ ನನ್ನಲ್ಲಿತ್ತು, ಸ್ವಲ್ಪ ಪ್ರಮಾಣದಲ್ಲಿ. ಅದನ್ನು ಒಂಚೂರು ಇದು ಮೋಸ ಏನು ಅಂದರೆ ಇಬ್ಬರು ಲವಲ್ಲಿ ಇರ್ತಾರೆ, ಇವನ್ಗೇನೋ ಅಡ್ವೈಸ್ ಬೇಕಾಗಿರುತ್ತೆ, ಅವನಿಗೆ ಅಂತ ಕೇಳಲ್ಲ, ನನ್ನ ಕಸಿನ್ಗೆ ನನ್ನ ಫ್ರೆಂಡ್ಗೆ ಬೇಕು ಅಂತ ಆ ಥರ. ಕರೆಕ್ಟ್. ಇದು ಇವರಲ್ಲಿ ಅದನ್ನ ಇಟ್ಕೊಂಡ್ರು. ಹೌದು, ಅದ್ರ ಮೇಲೆ ಹಾಕ್ಬಿಟ್ಟು ನಾನು ಈಗ ನನಗೆ ನೋಡ್ಯಾರ ಮಜಾ ತೊಗೊಂಡಿರ್ತಾರೆ, ನಮ್ಮ ಪಾತ್ರ ನಾನೊಂಚೂರು ಮಜಾ ತೊಗೊಂಡು. ಶೋರ್. ಸೊ ಈಗ OCD ಅಂತ ಬಂದಾಗ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಹ್ಯಾವ್ ರೆಡ್ ಅಬೌಟ್ ಇಟ್. ಹೌದು ಅಲ್ವಾ? ಹೌದೌದು, ಅದನ್ನು ಓದಿದ್ದೀನಿ. ಬಟ್ ನನ್ನಲ್ಲಿ ಇದ್ದಿದ್ದಕ್ಕೆ ನಾನು ಕನೆಕ್ಟ್ ಆಗ್ತೀನಿ. ಬಟ್ ನನಗಿಂತ ಬೇರೆಯವರಲ್ಲಿ ಸಿವಿಯರ್ ಆಗಿರೋರು ನಾನು ನೋಡಿದ್ದೀನಿ. ಸೊ ಇವನಿಗೆ ಏನು ಅದೊಂದು ಅಂದರೆ ಯಾವ ವಿಚಾರವಾಗಿ OCD ಇದೆಯೋ ಅದು ನನ್ನಲ್ಲಿರಲಿಲ್ಲ, ಅದು ಬೇರೆಯವರಲ್ಲಿತ್ತು. ನನಗಿರೋದೇನೆಂದರೆ ನನಗೆ ವಿಜುವಲಿ ಪ್ಲೀಸಿಂಗ್ ಇರಬೇಕು ಜಾಗ, ಅದೊಂದು OCD. ಈ ವಸ್ತು ಹಿಂಗೆ ಇದ್ರೆ ಚಂದ, ಅದೇ ಯಾಕೆ ಹಂಗೆ ತಿರ್ಕೊಂಡಿದ್ದು, ಹಂಗೆ ತಿರ್ಕೊಂಬಾರ್ದು, ಇದು ಹೀಗೆ ಇರಲಿ, ಆ ಥರ ಆ ವಿಜುವಲ್ ಪ್ಲೀಸಿಂಗ್ OCD. ನೈಸ್. ಆಮೇಲೆ ಕ್ಲೆಪ್ಟೋಮೇನಿಯಾನೂ ಇದೆ. ಕ್ಲೆಪ್ಟೋಮೇನಿಯಾನೂ ಇದೆ. ಎರಡು ತುಂಬಾ ಜ್ಯೂಸಿ ಎಲಿಮೆಂಟ್ಸ್ ಫಾರ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಅದನ್ನ ಯಾಕೆ ತಂದ್ರಿ ಅಂತ ಹೇಳ್ಬೋರಾ? ಅದು ಕತೆ ಕೊಟ್ಟಿದ್ದು ನನಗೆ. ಅಂದರೆ ನಾನು ಅದು ಅದಿಲ್ಲ ಅಂದರೆ ಕತೆನೇ ಇಲ್ಲ. ಕರೆಕ್ಟ್. ಕಳ್ಳತನ, ಆ ಕ್ಲೆಪ್ಟೋಮೇನಿಯನ್ನೆಸ್ ಇಲ್ಲ ಅಂದರೆ ನನಗೆ ಆ ಕ್ಯಾರೆಕ್ಟರ್ ಹುಟ್ಟಲ್ಲ, ಆ ಕ್ಯಾರೆಕ್ಟರ್ ಹುಟ್ಟಿಲ್ಲ ಅಂದರೆ ಆ ಕತೆನೇ ಡ್ರೈವ್ ಆಗಲ್ಲ. ಮತ್ತು ನೀವು ಅದರಲ್ಲೊಂದು ಸಿನಿಮ್ಯಾಟಿಕ್ನೆಸ್ ನೋಡ್ತೀರ. ನಾಟ್ ಲೈಕ್ ಈಗ ಒಂದು ಮೆಡಿಕಲ್ ಟರ್ಮ್ ಅಂತ ಏನು ಓದ್ತಾ ಇದ್ದೀವಿ, ಅದು ಖಂಡಿತ ಇರಲ್ಲ. ಮೆಡಿಕಲ್ ಟರ್ಮ್ ಎಲ್ಲೂ ಬರಲ್ಲ. ನಾನು ಹೇಳ್ತಾರೆ ಅದ್ರ ಮೇಲ್ ಬೇಸ್ ಆಗಿ ಒಂದು ಸಿನಿಮ್ಯಾಟಿಕ್ ಆಗಿ ಒಂದು ಕಥೆನ ಪೋರ್ಟ್ರೇ ಮಾಡಿದ್ವಿ. ಅಂದರೆ ಜ್ಯೂಸಿಯಾಗಿ ನಾನು ಹೇಳ್ತಾರೆ, ಅದು ನಿಮಗೆ ತುಂಬ ಕಮರ್ಷಿಯಲ್ ಅನ್ಸುತ್ತೆ. ಲವ್ಲಿ. ಆ್ಯಕ್ಚುಲಿ ಸರಿಯಾದ ಸೆಗ್ವೆ ಅದು. ಇದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕ್ವೆಶ್ಚನ್ ರೈಟರ್ ಡೈರೆಕ್ಟರ್ಸ್ಗೆ. ಏನು ಅಂದರೆ ಈಗ OCD ಆಗಲಿ ಅಥವಾ ಕ್ಲೆಪ್ಟೋಮೇನಿಯಾ ಆಗಲಿ, ದೀಸ್ ಆರ್ ಡಿಸಾರ್ಡರ್ಸ್ ಅಥವಾ ಅದು ಸೈಕಲಾಜಿಕಲ್ ಕಂಡೀಷನ್ಸ್. ಬಟ್ ಅದು ಸ್ವಲ್ಪ ಹ್ಯೂಮರನ್ನು ಹುಟ್ಟಿಸುತ್ತೆ. ಹೌದು, ರೈಟ್. ಹೌದು. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಒಂದು ವೋಕ್ ಕಲ್ಚರ್ ಇರುವಾಗ ಅಥವಾ ಎಲ್ಲವನ್ನೂ ಒಂದು ತೀರಾ ಬೂದ್ಗಣ್ಣು ಇಟ್ಕೊಂಡು ನೋಡುವಾಗ one has to be responsible about that as well. Exactly. ಅಲ್ವಾ? Correct. How did you balance that? ಅದು ಹೇಗೆ ಅಂದರೆ ಅದು ಟಾರ್ಗೆಟಿಂಗ್ ಇರಬಾರ್ದು ಅಷ್ಟೇ. ಅಂದರೆ ಅದನ್ನೇನೋ ಟಾರ್ಗೆಟ್ ಮಾಡಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ ಅನ್ಕೊತಾ ಇರ್ಬೋದು. ಓಕೆ, ಅದೊಂದು ಐಡಿಯಾ, ಅದೊಂದು ಕ್ಯಾರೆಕ್ಟರ್. ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಜಸ್ಟ್ ಎ ಕ್ಯಾರೆಕ್ಟರ್, ಅದು ನಿಮಗೆ ಮ್ಯಾಟ್ರ್ ಆಗ್ತಾ ಹೋಗಲ್ಲ. ಅಥವಾ ಆ ಥರ ಇರೋ ವ್ಯಕ್ತಿಗಳೇ ತಪ್ಪು ಅಂತ ಹೇಳ್ತಾ ಹೋದಾಗ ನಿಮಗೆ
ನಮ್ಮ ಸಮಸ್ಯೆ ಅಂತ. ಬಟ್ ಈ ರೀತಿಯ ಥಾಟ್ಸ್ ನಿಮಗೆ ಬಂತಾ ಅಂದರೆ ಐ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್? ಹೌದೌದು. ಮತ್ತು ನಾನು ಅವ್ರನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್. ಹಾಂ, ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಯೋಚನೆ ಮಾಡಬೇಕು, ಅವ್ರಿಗೆ ಏನೇನು ಅನ್ಸಕ್ಕೆ ಶುರು ಆಗುತ್ತೆ. ಅದನ್ನು ಬಿಟ್ಟೇ ಆ್ಯಕ್ಚುಲಾಗಿ ನಿಮಗೆ ಹೇಳಬೇಕು ಅಂದರೆ ಆ ಡಿಸಾರ್ಡರ್ ಇರೋರು ಇದನ್ನು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ, ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಅಲ್ವಾ, ನಾನು ಇಷ್ಟು ಈಸಿಯಾಗಿರ್ಬೋದಲ್ವಾ ಅಂತ ಅಲ್ವಾ ಸರ್, ಅದನ್ಸುತ್ತಲ್ವಾ? ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ಸಿದೆ ಸರ್, ಎಷ್ಟೋ ಸತಿ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ಕೊಳಕ್ಕಾಗಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ ಕಳ್ಕೊಂಡಿದ್ದು. ಈಗ ಎಷ್ಟೋ ಸತಿ ಯಾವುದೋ ಬೆಟ್ಟಿಂಗ್ ಹಾಕಿ ಕಳೆದ್ಬಿಟ್ಟಿರ್ತೀವಿ, ಮನೇಲಿ ಫ್ರೆಂಡ್ಸಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೋಯ್ತಾಯ್ತು ನಾವೇ ಅನ್ಕೋತಾ ಇರ್ತೀವಲ್ಲ, ಆ ಥರದ ಕಂಡೀಷನ್ಗಳು ಇದೆ. ಕರೆಕ್ಟ್ ಅದು ಟಚ್ ಆಗಿದೆಯಾ ಅಲ್ಲಿ? ಆ ಥರ ಭಾವನೆಗಳನ್ನ ಕಳ್ಕೊಂಡಿರ್ತೀವಿ. ಈ ಸೀಕ್ರೆಟ್ ಲವ್ ಅದೆಲ್ಲ ಹೇಳಿರ್ತಾರಲ್ಲ, ಅವೆಲ್ಲ ಆಗಿರುತ್ತಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಾಗ ಥ್ರೂ ಔಟ್ ದೇರ್ ಲೈಫ್. ವೆರಿ ರೇರ್ ದೇ ಓಪನ್ ಅಪ್ ಅನ್ಸುತ್ತೆ, ಎಷ್ಟೋ ವರ್ಷಗಳಾದ್ಮೇಲೆ ಓಪನ್ ಅಪ್ ಆಗುತ್ತೆ ನಾವು. ಅದು ಒಳ್ಳೆ ಕಳ್ತನ. ಸರಿ, ಕಳ್ತನ ಅಂದ ತಕ್ಷಣ ಬ್ಲಡ್ ಶೆಡ್ ಇಲ್ಲ ಸಿನಿಮಾದಲ್ಲಿ, ಒಂದು ಡ್ರಾಪ್ ಬ್ಲಡ್ ಇಲ್ಲ ಇಡೀ ಸಿನಿಮಾದಲ್ಲಿ, ವೈಲೆನ್ಸ್ ಇಲ್ಲ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಅಂದರೆ ಮ್ಯೂಸಿಕಲ್ ಕ್ರೈಮ್ ಸ್ಟೋರಿ, ಒಂದು ಕ್ರೈಮ್ ಸ್ಟೋರಿನ ಲೈಟ್ ಹಾರ್ಟೆಡ್ ಆಗಿ ಹೇಳ್ಬೋದು ಅನ್ನುವಂಥ ಪ್ರಯತ್ನ ಇದೆ. ಶೋರ್. ಸರ್, ಆರ್ಕೆಸ್ಟ್ರಾ ಮೈಸೂರಿಗೆ ಬರ್ತೀನಿ, ಏನಂತ ಹೇಳೋದು ಅಂದರೆ ಹೌ ಹ್ಯಾಪಿ ಆರ್ ಯು ವಿತ್ ದ್ಯಾಟ್ ಫಿಲಮ್? ಅದರ ಪ್ರಾಸ್ಪೆಕ್ಟ್ಸ್ ಬಿಡಿ, ಅದು ಬಾಕ್ಸ್ ಆಫೀಸಲ್ಲಿ ಅದೆಲ್ಲ ಬೇಡ ನನಗೆ. ಒಬ್ಬ ಆ್ಯಕ್ಟರ್ ಆಗಿ ನಿಮಗೆ ಬೇಕಾದ ಮೇವನ್ನು ನೀಡಿದ ಒಂದು ಪಾತ್ರವಾ? ಡೆಫಿನೆಟ್ಲಿ ಸರ್. ಆರ್ಕೆಸ್ಟ್ರಾ ಏನಂದರೆ ಒಂದು ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು. ನಾನು ಆಗಲೇ ಮಾತಾಡ್ತಾ ಹೇಳಿದ್ನಲ್ಲ, 3 ವರ್ಷ ನಾನು ಎಷ್ಟು ಡ್ಯಾನ್ಸ್ ಶೋಗಳು ಕೊಟ್ಬಿಟ್ಟಿದ್ದೀನಿ ಗಣೇಶ ಹಬ್ಬಕ್ಕೆ ಅಂದರೆ ಅದರಲ್ಲಿ ಆರ್ಕೆಸ್ಟ್ರಾ ವಾಸ್ ಪಾರ್ಟ್ ಆಫ್ ಇಟ್. ಐ ಯೂಸ್ ಟು ಗೋ ಫಾರ್ ಆರ್ಕೆಸ್ಟ್ರಾ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೋತಾ ಇದ್ದೆ, ಕೋರಸಲ್ಲಿ ಹಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಅದೇನೆಂದರೆ ಅದೊಂಥರ ನಾಸ್ಟಾಲ್ಜಿಕ್ ಫೀಲ್ ಅದು ನನಗೆ. ಅವ್ರು ಆರ್ಕೆಸ್ಟ್ರಾ ಅಂತ ಬಂದು ಸುಮ್ಮನೆ ಅವ್ರು ಬಂದು ಆರ್ಕೆಸ್ಟ್ರಾ ಅಂತ ಹೇಳಿದ ತಕ್ಷಣ ಐ ವಾಸ್ ಥ್ರಿಲ್ಡ್. ಇದು ಯಾವುದೋ ನಂದೇ ಕತೆ ಇದು ಅಂತ. ಸೊ ಇಟ್ ವಾಸ್ ಸೋ ನಿಯರ್ ಅಂತ ಹೇಳಿದ್ರೆ, ಏನಂದರೆ ಅಲ್ಲೊಬ್ಬ ಸಿಂಗರ್ ಆಗಿದ್ದೆ ಅಷ್ಟೇ, ಬಟ್ ಐ ವಾಸ್ ಟು ಡ್ಯಾನ್ಸ್. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಆ ಜಗತ್ತು ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು. ಅದು ಸ್ಟೇಜ್ ಹಾಕಿ ಲೈಟ್ ಹಾಕೋ ತನಕ ಆ ಸ್ಟೇಜಿಗೆ ಏನು ಮರ್ಯಾದೆ ಇರುತ್ತೆ, ಲೈಟ್ ಒಂದ್ಸತಿ ಆನ್ ಆದ ತಕ್ಷಣ ಅದಕ್ಕೆ ಏನು ಮರ್ಯಾದೆ ಇರುತ್ತೆ, ಆಫ್ ಆದಮೇಲೆ ಏನು ಮರ್ಯಾದೆ ಇರುತ್ತೆ, ಎಲ್ಲನೂ ನೋಡಿದ್ದೀನಿ ನಾನು. ಆಡಿಯನ್ಸ್ ನೋಡೋ ರೀತಿನೂ ಅಷ್ಟೇ. ಒಬ್ಬ ಕಲಾವಿದ ವೇದಿಕೆ ಮೇಲೆ ಬಂದು ಲೈಟಲ್ಲಿ ನಿಂತ್ಕೊಂಡಿದ್ರೆ ಅವನೊಂದು ಬೇರೆ ಥರ ನೋಡ್ತಾರೆ, ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಹಿಂಗೆ ನೋಡ್ತಾರೆ, ಇವನೇ ನಾ ಮಾಡಿದ ಡ್ಯಾನ್ಸು ಅಂತ. ಸೊ ಇಟ್ ವಾಸ್ ವೆರಿ ನಿಯರ್ ಟು ಮೀ. ಒಂದು ಅದು, ಆಮೇಲೆ ಎರಡನೇದು ಸುನಿಲ್ ಪ್ಯಾಷನ್, ಅಂದರೆ ಅವರ ಆಸೆ, ಸರ್ ಇದು ಹಿಂಗೆ ಮಾಡಬೇಕು ಅಂತಿದ್ದೀನಿ. ನನಗೆ ಅದನ್ನು ನೋಡ್ಬಿಟ್ಟು ಯಾವತ್ತೋ ಒಂದಿನ ನಾವು ಇದೆಲ್ಲ ಆಸೆ ಪಟ್ಟವರು, ಯಾರೂ ನಿಂತ್ಕೊಳ್ಳಲಿಲ್ಲ ನಮಗೆ. ಅಟ್ಲೀಸ್ಟ್ ನನಗೀಗಿದೆ ಅಷ್ಟದ, ಐ ಕ್ಯಾನ್ ಡೆಫಿನೆಟ್ಲಿ ಅಫೋರ್ಡ್. ನನ್ನ ಟೈಮ್ ಆಗಿರ್ಬೋದು, ನನ್ನ ಎನರ್ಜಿ ಆಗಿರ್ಬೋದು, ಅಥವಾ ಇರೋ ಒಂದಷ್ಟು ಕಲೆ ಆಗಿರ್ಬೋದು, ಡೆಫಿನೆಟ್ಲಿ ಅದನ್ನು ಐ ಕ್ಯಾನ್ ಇನ್ವೆಸ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದ. ಇಟ್ ಇಸ್ ಲೈಕ್ ಮೈ ಓನ್ ಪ್ರಾಜೆಕ್ಟ್ ಅಂತ ಅನ್ನಿಸ್ತದೆ ನನಗೆ. ಸೊ ಈ ಪೋಸ್ಟಲ್ಲಿ ಕೂಡ ನಾವು ನೋಡಿದ್ರು ಕೂಡ ತುಂಬ ಜನ ಇದ್ದಾರೆ, ವ್ಯಕ್ತಿಗಳು ಇದ್ದಾರೆ, ಪಾತ್ರಗಳು ಇದ್ದಾರೆ, ವ್ಯಕ್ತಿಗಳು ಇದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆಯೋ ಕತೆ ಅಂತ ಹೇಳ್ತಾರೆ, ಅಥವಾ ಒಂದು ಫಿಕ್ಷನಲ್ ಸ್ಪೇಸ್ ಅಂತಾನೆ ಬಿಟ್ಬಿಟ್ಟಿದ್ದಾರೆ? ಬೆಂಗಳೂರಲ್ಲಿ ಅರ್ಬನ್ ಬ್ಯಾಕ್ ಡ್ರಾಪ್ ಅಲ್ಲಿ. ಆ್ಯಂಡ್ ಐ ಥಿಂಕ್ ಒಂದು ಇಂಟರ್ವ್ಯೂನಲ್ಲಿ ಕೂಡ ಹೇಳಿದ್ರಿ ದಟ್, ನನಗೆ ತುಂಬ ಇಷ್ಟವಾಗಿದ್ದು, ಯಾಕೆ ಲಿರಿಕಲ್ ವಿಡಿಯೋ ಅಷ್ಟು ಹೊಗಳದೆ ಅಂದರೆ, ಈ ಇದರಲ್ಲಿ ಮಿಡ್ಲ್ ಕ್ಲಾಸಲ್ಲಿ ಅನಿಸುತ್ತೆ, ಒಬ್ವಿಯಸ್ಲಿ ಮಾಂಟಾಜ್ಗಳೇ ಎಲ್ಲ ಇದ್ರೆ, ಅದರಲ್ಲಿ ಒಂದು ಚಪ್ಪಲಿ ಕಿತ್ತು ಹೋಗುತ್ತೆ, ರೈಟ್? ಆ್ಯಂಡ್ ಚಪ್ಪಲಿ ಕಿತ್ತು ಹೋಗೋದು ಒಂದು ಶಾರ್ಟು, ಅದಾದಮೇಲೆ ಆ ಚಪ್ಪಲಿ ಕಿತ್ತೋಗಿರೋದಕ್ಕೆ ಒಂದು ಶಾರ್ಟ್, ಅದಕ್ಕೆ ತಕ್ಕಂತೆ ಇದಕ್ಕೆ ಏನೋ ಬರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಎನಿವೆ, ಸೊ ಮಾಂಟಾಜಸ್ ಆರ್ ರಿಯಲಿ ವೆರಿ ಫ್ರೆಶ್ ಇನ್ ದಿಸ್ ಇದು. ಆ್ಯಂಡ್ ಆ ಇಂಟರ್ವ್ಯೂನಲ್ಲಿ ನೀವೇನು ಹೇಳಿದ್ರಿ ಅಂದರೆ, ಬೆಂಗಳೂರು ಬಗ್ಗೆ ನೋಡಿದಿರೋ ಒಂದು ದಿ ಫೇಸಸ್ ಆಫ್ ಬ್ಯಾಂಗ್ಳೂರ್, ಅದನ್ನೇ ಕೂಡ ಎಕ್ಸ್ಪ್ಲೋರ್ ಮಾಡಿದೀನಿ ಅಂತ. ಸೊ ಹೌ ಇಂಪಾರ್ಟೆಂಟ್ ಇಸ್ ಬ್ಯಾಂಗ್ಳೂರ್ ಆಸ್ ಅ ಪ್ಲೇಸ್ ಆರ್ ಅ ಕ್ಯಾರೆಕ್ಟರ್ ಇನ್ ದಿಸ್ ಫಿಲ್ಮ್? ಇದು ಒಂದೇನ ಅಂದರೆ ಎನಿ ಸ್ಟೋರಿ, ಓಕೆನಾ, ಯಾವುದೇ ಕಥೆಗಾದ್ರೂ ನಮ್ದು ಅಟ್ಮಾಸ್ಫಿಯರ್ ಇದೆಯಲ್ಲ, ಅದ್ರ ಒಳಗಡೆ ಆಡಿಯನ್ಸ್ ಎಫರ್ಟ್ಲೆಸ್ ಆಗಿ ಎಂಟ್ರ್ ಆಗ್ಬಿಡ್ಬೇಕು ಫಸ್ಟ್. ಅವ್ರು ಎಫರ್ಟ್ಲೆಸ್ ಆಗಿ ಎಂಟ್ರ್ ಆಗಬೇಕು ಅಂದರೆ ನಾವು ಭಾಳ ಎಫರ್ಟ್ ಆಗಬೇಕಾಗತ್ತೆ ಟು ಮೇಕ್ ಇಟ್ ಡಿಲಿವೇಬಲ್. ಮತ್ತು ಇದು ನನಗೆ ಫೆಮಿಲಿಯರ್ ಇದೆ, ಇದು ಇಷ್ಟು ಫೆಮಿಲಿಯರ್ ಇದೆ ಅಂದರೆ ಅನ್ನಿಸ್ದಾಗ, ಬ್ಯಾಕ್ ಡ್ರಾಪ್ ಫೆಮಿಲಿಯರ್ ಅನ್ನಿಸಿದಾಗ ಪಾತ್ರ ಕೂಡ ಭಾಳ ಫೆಮಿಲಿಯರ್ ಆಗೋಕ್ಕೆ ನಿಮಗೆ ಶುರು ಆಗುತ್ತೆ. ನಿಮಗೆ ಆ ಪಾತ್ರ ಇಷ್ಟ ಆಗೋದಕ್ಕೆ ಅದ್ರ ಬ್ಯಾಕ್ ಡ್ರಾಪ್ ಕೂಡ, ಬಟ್ ಸಬ್ಕಾನ್ಷಿಯಲ್ ಅಬ್ಸರ್ವೇಷನ್. ಸೊ ಆ ವಿಚಾರದಲ್ಲಿ ನಾವು ಆ ಕ್ಲಾಸ್ ಇರ್ಬೋದು, ಅಂದರೆ ನಾನು ತುಂಬ ನೋಡಿದ್ದೆ, ಅಂದರೆ ನನಗೆ ಅದೊಂದು ಕಡೆ ಎಲ್ಲೋ ಓದಿದ್ದೆ ಕೂಡ, ನನಗೆ ಯಾವ್ದು ಫೆಮಿಲಿಯರ್ ಇದೆ ಅದನ್ನು ಜಾಸ್ತಿ
ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡು, ಅವಾಗ ಅದ್ರದ್ದು ನ್ಯೂಯಾನ್ಸಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಸೊ ನನಗೆ ಬ್ಯಾಂಗ್ಳೂರು ಚೆನ್ನಾಗಿ ಗೊತ್ತಿತ್ತು, ಒಂದು 15 ವರ್ಷ ನೋಡಿರೋ ಬ್ಯಾಂಗ್ಳೂರು ಮತ್ತು ಡಿಫ್ರೆಂಟ್ ಕ್ಲಾಸಸ್ ಆಫ್ ಬ್ಯಾಂಗ್ಳೂರು ಗೊತ್ತಿತ್ತು. ಸೊ ಅದ್ರ ಪ್ರಕಾರವಾಗಿ ಕ್ಯಾರೆಕ್ಟರ್ಗಳು ಇದ್ದರು. ಸೊ ಅದು ನನಗೆ ಒಂದು ಅರ್ಥದಲ್ಲಿ ಈಸಿ ಆಯಿತು, ಬಟ್ ಎಕ್ಸಿಕ್ಯೂಷನ್ ವೈಸ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಏನಕ್ಕೆ ಅಂದರೆ ಎಲ್ಲದೂ ಲೈವ್ ಲೊಕೇಶನ್ಸ್. ಅದೇ ಅದು ನೋಡಿದೆ ನೆಟ್ಕಲ್ಪ ಸರ್ಕಲಲ್ಲಿ ಕೂರಿಸಿ ಬಸ್ ಸ್ಟಾಪಲ್ಲಿ. ಎಕ್ಸಾಕ್ಟ್ಲಿ ಈ ಥರ ಭಾಳಷ್ಟು ಅಂದರೆ 300+ ಲೊಕೇಶನ್ಸ್ ಶೂಟ್ ಆಗಿದೆ. ಅದು 10 ಕಿಲೋಮೀಟರ್ ರೇಡಿಯಸಲ್ಲಿ ಅಷ್ಟು ಲೊಕೇಶನ್ಸ್ಗಳು ಬೇಕಿತ್ತು ಕೂಡ. ಮತ್ತೆ ನೀವು ನೋಡಿದ್ರು ಗೊತ್ತಾಗುತ್ತೆ, ಅದು ನಿಲ್ಲಲ್ಲ. ಅದಂದರೆ ಇದೊಂದು ಟ್ರಾವೆಲ್ ಥರ ಇರುತ್ತೆ. ಒಂದು ಇಂಟರ್ಸಿಟಿ ಅಂದರೆ ಈಗ ನಮ್ಮ ಬೆಂಗಳೂರು ಒಳಗಡೆ ಒಂದು ಟ್ರಾವೆಲ್ ಆದರೆ ಹೇಗಿರುತ್ತೆ ಆ ಥರ ಒಂದು ಫೀಲ್ ಆಗಿದೆ. ಸೊ ಬೆಂಗಳೂರು ಪ್ಲೇಸ್ ಎ ಮೇಜರ್ ರೋಲ್. ಸರಿ 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 ಸರಿ. ನಮ್ಮ ಫಿಲ್ಮ್ಸಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ ಮಿಡಲ್ ಕ್ಲಾಸ್ ಅಂತ ಎಸ್ಟಾಬ್ಲಿಷ್ ಮಾಡೋದಿರುತ್ತೆ, ಹೌದು, ಬಟ್ ಅದು ಯಾರು ಮಿಡಲ್ ಕ್ಲಾಸ್ ಆಗಿರಲ್ಲ. ಇರಲ್ಲ ಆಯ್ತಾ? ಎಸ್ಪೆಷಲಿ ಆ ಮಿಡಲ್ ಕ್ಲಾಸ್ ಝೋನ್ನ ಟಚ್ ಮಾಡೋದು ತುಂಬಾ ಕಷ್ಟ ಅಂತ. ನಮ್ಮ ಕನ್ನಡದಲ್ಲಿ ಸಕುಟುಂಬ ಸಮೇತ ಅಂತ ಒಂದು ಫಿಲಮ್ ಬಂದಿತ್ತು. ನನಗೆ ಆ ಫಿಲಮಲ್ಲಿ ತುಂಬಾ ಹಿಡಿಸಿದ್ದೆ, ಅದು ಒಬ್ಬ ಮಿಡಲ್ ಕ್ಲಾಸ್ನ ಸರಿಯಾಗಿ ಇವರು ಅಷ್ಟು ಡಿಪಿಕ್ಟ್ ಮಾಡಿದ್ದಾರೆ ಅಂತ. ನೀವೇನು ಹೇಳಿದ್ರಿ ಅಂದರೆ ಏನೋ ಒಂದು ಸಿಚುಯೇಷನ್ನ ಫೆಮಿಲಿಯರ್ ಮಾಡಿಸ್ಬೇಕು ಆಡಿಯನ್ಸ್ಗೆ ಅಂತ. ಕರೆಕ್ಟ್. ಅಂಡ್ ಇಟ್ಸ್ ನಾಟ್ ಈಸಿ. ಅಂಡ್ ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಮಿಡಲ್ ಕ್ಲಾಸ್ ಅಂದ್ರೆ ಮಿಡಲ್ ಕ್ಲಾಸ್ ಥರ ಇರಲ್ಲ ಅದು ಅಂತ. ವಾಟ್ ಗೋಸ್ ಇನ್ ಟು ಮೇಕಿಂಗ್ ಅನ್ ಆಂಬಿಯನ್ಸ್ ಫೆಮಿಲಿಯರ್? ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ನನಗೆ ಡೈರೆಕ್ಟರ್ ಆಗಿ ಹೇಳಿ, ಅಂದರೆ ಟೆಲ್ ಮಿ ವಾಟ್ ಆರ್ ದ ಥಿಂಗ್ಸ್ ದಟ್ ಸಮ್ಮನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್. ಆ ಥರ ವಿಚಾರದಲ್ಲಿ ಮೇನ್ಲಿ ಆ ಕ್ಯಾರೆಕ್ಟರ್ ಸೈಕಿಕ್ ಮತ್ತು ಆ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅಂದರೆ ಈಗ ನಾನು ಆ ಕ್ಯಾರೆಕ್ಟರ್ ನಾನು ನಿಂತ್ಕೊಂಡ್ರೆ ನನಗೇನೇನು ಕಾಣೋಕ್ಕೆ ಶುರು ಆಗುತ್ತೆ, ನನಗೇನೇನು ಕಾಣೋಕ್ಕೆ ಶುರು ಆಗುತ್ತೆ ಅದು. ಮತ್ತು ನನ್ನ ಲೈಫಿಂದನೂ ಕೆಲವೊಂದು ಬಂದಿರುತ್ತಲ್ವ ನಾನು ನೋಡಿದಾಗ. ಸೊ ಅದನ್ನೆಲ್ಲ ನಾನು ಪ್ಲೇಸ್ ಮಾಡ್ತಾ ಹೋದರೆ ಈ ಕ್ಯಾರೆಕ್ಟರಿಗೆ ಹೊಂದುತ್ತಾ, ಆ ಕ್ಲಾಸಿಗೆ ಹೊಂದುತ್ತಾ. ಸೊ ಈ ಥರದ್ದು ವಿಚಾರಗಳು. ಅನದರ್ ಇದು ಈಸ್ ಆರ್ಕೆಸ್ಟ್ರಾ ಮೈಸೂರು. ಅಲ್ಲೂ ಕೂಡ ಈ ನವೀನ್ ಅವರ ಆಫೀಸ್ ಆಗಲಿ, ಅಲ್ಲಿದ್ದವರಾಗಲಿ, ಪೂರ್ಣನ ಕಾಂಪ್ಲೆಕ್ಸು ಅದೆಲ್ಲ ಆಗಲಿ, ಇಟ್ಸ್ ವೆರಿ ವೆರಿ ರಿಯಲ್. ಸರ್, ಈಗ ಆರ್ಕೆಸ್ಟ್ರಾ ಮೈಸೂರು ನವೀನ್ ಪಾತ್ರದ ಬಗ್ಗೆ ಮಾತಾಡಿದ್ವಿ. ಇಲ್ಲಿವರೆಗೂ ಬಂದಿರೋ ಟ್ರೇಲರಲ್ಲಿ ನನಗೆ ಅವರೊಂದು ಬೇರೆ ಟ್ರೇಲರ್ ತೋರಿಸಿದ್ದಾರೆ, 2 ಟ್ರೇಲರ್ ನೋಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಒಂದು ಇಂಟೆಲಿಜೆಂಟ್ ಆಗಿ, ಸ್ಮಾರ್ಟ್ ಆಗಿ, ಗತ್ತಾಗಿ, ಮ್ಯಾಟ್ರ್ ಆಫ್ ಫ್ಯಾಕ್ಟ್ಲಿಯಾಗಿ ಮಾತಾಡೋ ರೀತಿಯ ಒಂದು ಪಾತ್ರ. ಅಂದರೆ ಆ ಗ್ರೇ ಶೇಡ್ ಇದೆಯೋ ಇಲ್ವೋ ನನಗೆ ಇನ್ನೂ ಗೊತ್ತಿಲ್ಲ, ಬೇಸ್ಡ್ ಆನ್ ದ 2 ಟ್ರೇಲರ್ಸ್ ಐ ಹ್ಯಾವ್ ಸೀನ್. ನನಗನ್ಸಿದ್ದು ದಿಸ್ ಶುಡ್ ಹ್ಯಾವ್ ಬೀನ್ ಅ ಕೇಕ್ ವಾಕ್ ಫಾರ್ ದಿಲೀಪ್ ಅಂತ. ಅದು ಹಾಗೇ ಇರತ್ತಾ ಅಥವಾ ಇದಕ್ಕೂ ಒಂದು ಪ್ರಿಪ್ರೇಷನ್ ಆಗಿರತ್ತಾ? ಯಾವ ಪ್ರಿಪ್ರೇಷನ್ ಆಗಿದ್ದೆ ಅಂದರೆ ಈ ಪಾತ್ರ ಏನು ನಾನು ಮಾಡಿದ್ದೀನಿ ಆ ಪಾತ್ರಕ್ಕೂ ನಾನು ಆ್ಯಕ್ಚುಲಿ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಆ ಥರ ಇಲ್ಲ ನಾನು. ಸೊ ಅದಕ್ಕೆ ಕೇಶವ್ ಕೊಟ್ಟಿದ್ದ ಫೀಡಿಂಗ್ ನನಗೆ. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ಅಂದರೆ ನಾನು ಹೋದ 3-4 ದಿನದಲ್ಲಿ ಅವರ ಕರೆಕ್ಷನ್ಸ್ ನನಗೆ ಹೇಳಿದ್ದು, ಇಲ್ಲ ಇದು ಹಿಂಗಿರೋ. ಯಾಕಂದರೆ ಒಬ್ಬ ಆ್ಯಕ್ಟ್ರಿಗೆ ಅಷ್ಟು ಈಸಿಯಾಗಿ ಹೋಗ್ಬಿಡಲ್ಲ, ಪಾತ್ರನ ಅರ್ಥ ಮಾಡ್ಕೋಬೋದು. ಒಂದು ಫ್ರೇಮಲ್ಲಿ ನನ್ನ ಲಿಮಿಟೇಷನ್ ಎಷ್ಟು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾನು ತಿಳ್ಕೊಳ್ಳೋದಕ್ಕೆ ಒಂದು 2-3 ದಿನ ಬೇಕಾಯ್ತದು. 2-3 ದಿನ ಅಂತ ಹೇಳ್ಬೋದು, ಅಥವಾ ಒಂದಷ್ಟು ಸೀನ್ಗಳ ಅಂತ ಹೇಳ್ಬೋದು. ಅವಾಗ ಒಂದು ಹೋಲ್ಡ್ ಸಿಗುತ್ತೆ. ಆ್ಯಂಡ್ ಯಾವುದೇ ಒಂದಾಗಲಿ ಒಂದು ಈಸ್ ಔಟ್ ಅಂದರೆ ನಾವುಗಳೇ ಈಗ ಜೊತೇಲಿ ಕೂತ್ಕೊಂಡು ಈಗ ಇಷ್ಟೊತ್ತಿಂದ ಒಂದು 5 hours ಆದಮೇಲೆ ನಮ್ಮ ಮಾತುಕತೆ ಬೇರೆ ಥರ ಆಗುತ್ತೆ. ಸೊ ಹಾಗಾಗಿ ಆ ಪಾತ್ರದ ಜೊತೆನೂ ಸ್ವಲ್ಪ ನಾನು ಏನೇ ಪೇಪರ್ಸ್ ಜೊತೆ ಟ್ರಾವೆಲ್ ಮಾಡಿದ್ರು ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ಅಂತ ಇವ್ರು ಏನು ಕ್ರಿಯೇಟ್ ಮಾಡಿರ್ತಾರೆ, ಅಥವಾ ನನ್ನ ಫ್ರೆಂಡ್ಸ್ ಅಂತ ಏನು ಕ್ರಿಯೇಟ್ ಮಾಡಿರ್ತಾರೆ, ಆ ಪಾತ್ರಗಳ ಜೊತೆ ನಾನು ಬೆರ್ತಾಗಲೇ ನನ್ನ ಆ್ಯಕ್ಚುಲ್ ಕ್ಯಾರೆಕ್ಟ್ರ್ ಗೊತ್ತಾಗೋದು. ನನ್ನ ಆ್ಯಕ್ಚುಲ್ ಕ್ಯಾರೆಕ್ಟ್ರು ಬೇರೆಯವ್ರ ಮೂಲಕನೇ ನನಗೆ ಗೊತ್ತಾಗೋದು. ನಾನು ಮಾಡಿದಾಗ ಅದಕ್ಕೂ ಇದಕ್ಕೂ ಒಂದೇ ಥರ ಇದೆಯಲ್ಲ ಅಂತ ಅವ್ನಿಗೆ ಅನ್ಸಿದ್ರೆ ದೆನ್ ಐ ಆಮ್ ರಾಂಗ್. ಅವ್ನು ಬಂದಾಗ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು ಅಂದರೆ ದಟ್ ಈಸ್ ವರ್ಕಿಂಗ್ ಫಾರ್ ಮೀ ಅಂತ. ಆ ಅಬ್ಸರ್ವೇಷನ್ ಆ್ಯಸ್ ಅನ್ ಆ್ಯಕ್ಟರ್ ನನಗಿರಬೇಕು. ಆ್ಯಂಡ್ ಅದರ ಕರೆಕ್ಷನ್ನು ಡೆಫಿನೆಟ್ಲಿ ಇಟ್ ಈಸ್ ಆಲ್ವೇಸ್ ಡೈರೆಕ್ಟರ್ಸ್ ಕರೆಕ್ಷನ್. ಸರ್ ಇಲ್ಲ ಇದು ಇಷ್ಟು ಲೌಡ್ ಬೇಡ, ಸ್ವಲ್ಪ ಕಟ್ ಡೌನ್ ಮಾಡೋಣ, ಇಲ್ಲ ಅಂಡರ್ ಪ್ಲೇನೇ ಮಾಡಿ ಚೆನ್ನಾಗಿರುತ್ತೆ. ಈಗ ಯಾವುದೋ ಒಂದು ಶಾರ್ಟ್ ಸರ್ ಸುಮ್ಮನೆ ಹಿಂಗೆ ನೋಡ್ತಾನೆ ರೀ, ನೀವು ಕಣ್ಣಿಟ್ಟಿಸ್ಬೇಡಿ, ಇದೆಲ್ಲ ಇಟ್ ಈಸ್ ಆಲ್ವೇಸ್ ಡೈರೆಕ್ಟರ್ಸ್ ಕಾಲ್. ಬಟ್ ಆ ಕಾಲ್ ಆದಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಟು ಥಿಂಕ್, ಯಾಕೆ ಹೇಳಿದ್ರು ಅವ್ರು ಹಂಗೆ, ಸೊ ವಾಟ್ ಈಸ್ ಈ ಎಕ್ಸ್ಪೆಕ್ಟಿಂಗ್, ಈ ಕ್ಯಾರೆಕ್ಟರ್ ಏನು ಯೋಚನೆ ಮಾಡ್ತಾ ಇರ್ಬೋದು. ಆ ಹೋಮ್ವರ್ಕ್ ಆದಾಗ ಒಂದು ಹೋಲ್ಡ್ ಸಿಗುತ್ತೆ. ಅದಾದಮೇಲೆ ಹೋಗ್ತಾ ಏನಾಗುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಕೀ ಸೀನ್ಗಳನ್ನ ಸ್ವಲ್ಪ ಲೇಟರ್ ಸ್ಟೇಜಸಲ್ಲೇ ಇಟ್ಕೊಂಡಿರ್ತಾರೆ, ಸ್ವಲ್ಪ ಈಸಿ ಸೀನ್ಸ್ಗಳನ್ನೇ ಇಟ್ಕೊಂಡು, ಸೊ ದಟ್ ಆ ಸ್ಪೇಸ್ ಆ್ಯಕ್ಟರ್ ಕೊಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ, ಒಂದು ಸತಿ ನಾನು ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನನ್ನ ಕಾಂಟ್ರಿಬ್ಯೂಷನ್ ಅಲ್ಲಿಂದ ಶುರು ಆಗುತ್ತೆ. ಅವರು ಇದನ್ನು ಹಿಂಗೆ ಮಾಡಿ ಸರ್ ಅಂತ ಹೇಳಿದಾಗ ನಂದೇನೋ ಒಂದು ಚಿಕ್ಕದೊಂದು ಬಂದಿರುತ್ತಲ್ಲ, ಅದು ಇದೊಂದು ಎಕ್ಸ್ಟ್ರಾ ಚೆನ್ನಾಗಿತ್ತು ಸರ್ ಇದು ಅಂತ
ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಗಿವ್ ಅಂಡ್ ಟೇಕ್ ಆಗಿದೆ ಆ ಥರ. ಯಾಕಂದರೆ ಆ ಪಾತ್ರ ದಿಲೀಪ್ ರಾಜ್ ಅಲ್ಲ, ದಿಲೀಪ್ ರಾಜ್ ಆ ಪಾತ್ರ ಆಗಿದ್ದು ಅದನ್ನು ಮಾಡಿದ್ರು. ಸರ್ ನೀವು ಒಂದು ಆ್ಯಕ್ಚುಲಿ ತುಂಬ ಒಳ್ಳೆ ಟಿಪ್ ಕೊಟ್ರಿ ಎಲ್ಲ ಆ್ಯಕ್ಟರ್ಸ್ಗೂ. ಏನು ಅಂದರೆ ಆ ಇನಿಷಿಯಲ್ 3-4 ಡೇಸಲ್ಲಿ ಡೈರೆಕ್ಟರ್ ಯಾವುದನ್ನ ಓಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಹೋಗಿ ಯೋಚನೆ ಮಾಡಬೇಕು. ಆಗ ನಮಗೆ ಕ್ಯಾರೆಕ್ಟರ್ಗೆ ಒಂದು ಎಂಟ್ರಿ ಸಿಗುತ್ತೆ ಅಥವಾ ಒಂದು ಹಿಡಿತ ಸಿಗುತ್ತೆ ಅಂತ. ಹಾಗೆ ನಿಮಗೆ ಈ ಪಾತ್ರದ ಬಗ್ಗೆ ಸಿಕ್ಕ ಹಿಡಿತ ಎಂಥದ್ದು? ವಾಟ್ ವಾಸ್ ಇಟ್ ದಟ್ ಯು ಆ್ಯಕ್ಚುಲಿ ಗ್ರಾಸ್ಪ್? ಬಿಕಾಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಮಾರಲ್ ಕಾನ್ಫ್ಲಿಕ್ಟ್ ಇರಬೇಕು, ಬಟ್ ಟ್ರೈಲರಲ್ಲಿ ನೀವು ಅದನ್ನು ಮಾರಲ್ ಕಾನ್ಫ್ಲಿಕ್ಟೇ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದೀನಿ. ಏನು ಅಂದರೆ ಸರಿ ಕಳ್ತನ ಆದವನು ಗ್ಲಾಸು, ಬಟ್ ಕೆಲವರು ಪ್ರೊಫೆಷನಲ್ ಕಳ್ತನ ಅದನ್ನು ಪ್ರೊಫೆಷನ್ ಆಗಿ ಇಟ್ಕೊಂಡಿರ್ತಾರೆ ಅಂತ. ಸೊ ಅದನ್ನು ಒಬ್ಬ ಪ್ರೊಫೆಷನ್ ಅಂತ ನಂಬಬೇಕಾಗಿ ಬರುತ್ತೆ. ಅವನಲ್ಲಿ ಮಾರಲ್ ಡೈಲಮ ಇದ್ರೆ ಕಷ್ಟ ಅಂತ ನನಗನ್ಸುತ್ತೆ. ಸೊ ನಿಮಗೆ ಸಿಕ್ಕ ಪಾತ್ರ ಏನು, ನಿಮ್ಮ ಹಿಡಿತಕ್ಕೆ ಏನು ಅಂತ ಗೊತ್ತಾಯ್ತು ಈ ಪಾತ್ರ? ಸೊ ಇದರಲ್ಲಿ ಆ್ಯಕ್ಚುಲಿ ಇದ್ದಿದ್ದು ತುಂಬ ಸೆನ್ಸಿಟಿವ್ ವಿಷಯ ಏನು ಅಂದರೆ ಅವನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅದು ಅವನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಹೀ ಸೋ ಡಿಗ್ನಿಫೈಡ್ ಅವನು. ಹಾಂ, ಅನ್ಸೋದೇ ಇಲ್ಲ ಅಂದರೆ ಅವನೇ ಆ ಪಾತ್ರನೇ ಹೋಗ್ಬಿಟ್ಟು ನಾನು ಇದನ್ನು ಮಾಡಿದೆ ಅಂತ ಹೇಳಿದ್ರೆ ತಮಾಷೆ ಮಾಡಬೇಡ ಅನ್ನೋಷ್ಟು ಸೆನ್ಸಿಟಿವ್ ಪಾತ್ರ ಅದು. ಆ್ಯಂಡ್ ಅದರಲ್ಲಿ ಒಂಥರ ಅದರದ್ದೊಂದು ಸ್ಟೇಟಸ್ ಇಟ್ಕೊಂಡಿದ್ದಾನೆ ಅವನು. ಅಂದರೆ ಒಂದು ಕಳ್ಳ ಅಥವಾ ಕಳ್ಳತನ ಅಥವಾ ಏನೋ ಕೆಟ್ಟದ್ದು ಮಾಡೋದು ಅನ್ನೋದಕ್ಕೊಂದು ಏನೊಂದು ಲೈನ್ ಇದೆ, ಆ ಲೈನ್ನ ಮೀರಿರೋವಂಥ ಪಾತ್ರ ಅದು. ಸೊ ಹಾಗಾಗಿ ಆ ಪ್ರತಿ ಸೀನಿನ ಟ್ರೀಟ್ಮೆಂಟು, ಪ್ರತಿ ಸೀನಲ್ಲಿ ಅವನು ಎಕ್ಸ್ಪ್ರೆಸ್ ಮಾಡೋ ರೀತಿ, ಅವನು ಗಳಿಸಿದ್ದಾಗಲಿ ಕಳ್ಕೊಂಡಿದ್ದಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಇತ್ತಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗೈತಿ ಈ ಪಾತ್ರದಲ್ಲಿ. ಆ್ಯಂಡ್ ಒಂದಿಡೀ ಒಂದು ದೊಡ್ಡ ಗ್ಯಾಂಗನ್ನು ಕಂಟ್ರೋಲ್ ಮಾಡ್ತಾನೆ ಅವನು, ಬಟ್ ನೋಡಿದಾಗ ಅನಿಸಲ್ಲ ಅವ್ನು ಕಂಟ್ರೋಲ್ ಮಾಡ್ತಾನೆ ಅಂತ. ಸೊ ಆ ಥರದ ಒಂದು ತುಂಬ ಗೇಜ್ ಮಾಡೋಕ್ಕಾಗದೇ ಇರೋವಂಥ ಪಾತ್ರ ಅದು. ಸೊ ಆ ಗೇಜ್ ಮಾಡಬಹುದು ಅನ್ನೋಂಥ ಪಾತ್ರ ತುಂಬ ಈಸಿಯಾಗಿ ಹೇಳ್ಬೋದು. ಅಂದರೆ ಟು ಬಿ ಲವ್ಡ್ ಈಸ್ ಈಸಿ, ಟು ಬಿ ಸಂಬಡಿ ಆ್ಯಂಡ್ ನಾಟ್ ಟು ಬಿ ಶೋನ್ ಇಸ್ ಡಿಫಿಕಲ್ಟ್. ಸೊ ನೀವು ಆ ನವೀನ್ ಪಾತ್ರದ ಬಗ್ಗೆ ಹೇಳಿದ ಹಾಗೆ ಆಫ್ ಕ್ಯಾಮ್ರಾ ನಾನು ಆಲ್ರೆಡಿ ಆ ಮೂಡ್ಗೆ ಹೋಗ್ಬಿಡ್ತಾ ಇದ್ದೆ ಅಂತ. ಇಲ್ಲೂ ಕೂಡ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಆಸ್ ವೆಲ್. ಹಾಂ, ಇಲ್ಲಿ ಒಂದು ಏನಂದರೆ ನನ್ನ ಅಲ್ಟಿಮೇಟ್ ಇವ್ರು ಏನು ಹೇಳಿದ್ದಾರೆ, ಕಥೆಯ ಅಲ್ಟಿಮೇಟಮ್ ಇದು ಸರ್ ಅಂತ, ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಪ್ರತಿ ಸೀನು ಮಾಡಬೇಕು. ಆ ಒಂದು ಸೀನಿಗೆ ಜೀವಿಸೋಕ್ಕಾಗಲ್ಲ. ಅಲ್ಟಿಮೇಟ್ ಅದು, ಅದಕ್ಕೆ ಇದಿಷ್ಟು ಮಾಡ್ಬೇಕು ನಾನು. ಕೆಲವು ಸತಿ ಏನಾಗುತ್ತೆ, ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಸರ್ ಮಾಡೋಣ ಸರ್, ಎನರ್ಜಿಲಿ ಬರುತ್ತೆ, ಏನೋ ಮಾಡ್ಬಿಡೋಣ, ಇದು ಹಂಗಲ್ಲ. ಇದು ಏನೋ ಒಂದು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ನಾನು ಈ ಪಾಯಿಂಟ್ಗಳನ್ನ, ಈ ಡಾಟ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇಟ್ ವಾಸ್ ವೆರಿ ಕ್ಲಿಯರ್. ಬಟ್ ಆರ್ಕೆಸ್ಟ್ರಾ ಮೈಸೂರು ವಾಸ್ ಡಿಫ್ರೆಂಟ್ ಬಿಕಾಸ್ ಐ ವಾಸ್ ಲೀವಿಂಗ್. ಆರ್ಕೆಸ್ಟ್ರಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅವ್ರು ಯಾರೂ ಹೇಳ್ತಾ ಇರಲಿಲ್ಲ, ಹಾಡ್ಬೇಕಾದ್ರೆ ಹಿಂಗಂತ ಡಾನ್ಸ್ ಅನ್ನಿಸ್ತಾ ಡಾನ್ಸ್ ಮಾಡ್ತಾಯಿದ್ದೆ, ಬಟ್ ಇದರಲ್ಲಿ ಅಂದ್ರಲ್ಲ. ಎವ್ರಿಥಿಂಗ್ ಇಸ್ ಡಿಫೈನ್ಡ್, ಕ್ಯಾಲ್ಕುಲೇಟೆಡ್, ಬಟ್ ಜನಕ್ಕೆ ಗೊತ್ತಾಗಲ್ಲ. ಸೊ ಆ ಥರದ ವ್ಯತ್ಯಾಸ ಅಂದರೆ ನವೀನ್ಗೂ ಮತ್ತು ಈ ಪಾತ್ರಕ್ಕೂ ಇರೋ ವ್ಯತ್ಯಾಸ ಅದು. ಸೊ ಈ ಪಾತ್ರಕ್ಕೆ ಡೆಫಿನೆಟ್ಲಿ ಐ ನೀಡೆಡ್ ಎ ಡೈರೆಕ್ಟರ್. ಹೊರಗಡೆಯಿಂದ ಒಬ್ಬ ನಿಂತ್ಕೊಂಡು ಇದು ಸರಿ ತಪ್ಪು ಅಂತ ಹೇಳೋನು ಬೇಕಿತ್ತು. ಬಟ್ ನವೀನಿಗೆ ಆದಷ್ಟು ನನ್ನನ್ನು ಬಿಟ್ಬಿಟ್ಟಿದ್ರೆ ಮಾಡೋ ಥರ ಇತ್ತದು, ಬಟ್ ಇದು ಹಂಗಿರಲಿಲ್ಲ. ಬಟ್ ಈ ಪಾತ್ರದಲ್ಲೂ ಕೂಡ ಅಂದರೆ ಅದು ಒಂದು ರೀತಿಯ ಕನ್ವಿಕ್ಷನ್ ಅನ್ಬೋದು, ಡೆಲ್ಯೂಷನ್ ಅನ್ಬೋದು, ವೇರ್ ದಿಸ್ ಕ್ಯಾರೆಕ್ಟರ್ ಹ್ಯಾಸ್ ಟೋಲ್ಡ್ ಹಿಮ್ಸೆಲ್ಫ್ ಕಳ್ಳತನ ತಪ್ಪಲ್ಲ ಅಥವಾ ಸರಿ ತಪ್ಪು, ನಾನು ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ಸರಿ ತಪ್ಪು ಏನೂ ಇಲ್ಲ, ಇದೊಂದು ಪ್ರೊಫೆಷನ್ನು ಅಂತ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಅದು ಯಾವುದೋ ಒಂದು ಉದ್ದೇಶಕ್ಕೆ ಇದ್ದಿರಬಹುದು ಅಥವಾ ಅದು ಬೇರೆ ವಿಚಾರ. ಬಟ್ ಆ ಮೋಡಲ್ ನೀವು ಇರ್ತೀರಾ. ಅಂದರೆ ಇದು ಈಗ ಎಷ್ಟೋ ವಿಚಾರಗಳಿಗೆ ನಾವು ಮಾಡೋ ಎಷ್ಟೋ ವಿಚಾರಗಳನ್ನ ನಮ್ಮನ್ನು ನಾವು ಕನ್ವಿನ್ಸ್ ಮಾಡ್ಕೊಂಬಿಟ್ರೆ ಯಾರು ಏನಂದ್ರೂ ಅದು ತಲೆಗೆ ಹೋಗಲ್ಲ. ಇಫ್ ಐ ಆಮ್ ಕನ್ವಿನ್ಸ್, ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಮಾಡೋ ಯಾವುದೋ ಒಂದು ನಾಳೆ ಯಾವುದೋ ಒಂದು ಸಿನಿಮಾ ಮಾಡ್ತೀನಿ, ಯಾರೋ ಒಬ್ಬರು ಎಕ್ಸ್ ವ್ಯಕ್ತಿ ಬಂದಿರ್ತಾರೆ, ನನ್ನ ಸುತ್ತ ಅವ್ನು ಸಿನಿಮಾ ಮಾಡ್ತಿದ್ದೆ, ತಲೆ ಕೆಟ್ಟಿದ್ದೆ ನಿಮಗೆ ಅಂತ ಹೇಳ್ತಾರೆ. ಬಟ್ ಇಫ್ ಐ ಆಮ್ ಕನ್ವಿನ್ಸ್ಡ್, ನನಗೆ ಗೊತ್ತಿಲ್ಲ ನನ್ನಿಂದ ಬದಲಾಗೋದು ಆ ಪ್ರಾಜೆಕ್ಟು ಅನ್ನೋ ಥರದ್ದು. ಸೊ ಇಟ್ ಇಸ್ ನಾಟ್ ಅಬೌಟ್ ಹಿಮ್, ಇಟ್ ಇಸ್ ಅಬೌಟ್ ಮೀ. ಸೊ ಈ ಪಾತ್ರದ್ದು ಅಷ್ಟೇ, ಇಟ್ ಇಸ್ ನಾಟ್ ಅಬೌಟ್ ದೆಮ್, ಇಟ್ ಇಸ್ ಅಬೌಟ್ ಮೀ. ನಾನೇನು ಯೋಚನೆ ಮಾಡಿದೆ ನಿನಗೆ ಗೊತ್ತಾಗಲ್ಲ ಅದು, ಅಂದರೆ ನಿಂಗೆ ಆ ಮೆಚುರಿಟಿ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಎಕ್ಸ್ಪ್ಲೇನ್. ಸೊ ಜಸ್ಟ್ ಫಾಲೋ ವಾಟ್ ಐ ಸೇ, ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡು ಅನ್ನೋ ಥರದ್ದು ಒಂದು ಪಾತ್ರ. ಅಂದರೆ ಅದು ಒಂಥರ ಪ್ರಾಬ್ಲಿ ನನ್ನ ಏಜಿಗೆ ಕರೆಕ್ಟಾಗಿದೆ ಅನಿಸುತ್ತೆ. ಅಂದರೆ ಈ ಇಷ್ಟು ವರ್ಷಕ್ಕೆ ಒಂದು ಲೆವೆಲಿಂದ ಬೇಕೋ ಬೇಡೋ ಒಂದು ಮೆಚುರಿಟಿ ಬಂದ್ಬಿಡುತ್ತಲ್ಲ ಅನುಭವದಿಂದ, ಆ ಥರ ಜೀವನದ ಅನುಭವ ಇರುವಂಥ ಒಂದು ಪಾತ್ರ ಅದು. ಗಾಟ್ ಇಟ್. ಈಗ
ಕಳ್ಳತನದ ಒಂದು ಕಥೆ ಇರುವಾಗ ಅಫ್ಕೋರ್ಸ್ ಅದರಲ್ಲಿ ಲೇಯರಿಂಗ್ ಎಲ್ಲ ಇದೆ ಸರಿ. ರೈಟರ್ ಆಗಿ ಡು ಯು ಹ್ಯಾವ್ ಟು ಬಿ ಮಾರಲಿ ರೈಟ್? ಹಾಂ, ಇದಕ್ಕೊಂದು ಇಂಟ್ರೆಸ್ಟಿಂಗ್ ಅನಕ್ಡೋಟ್ ಇದೆ, ಬಟ್ ನಾನು ಅದನ್ನ ಹೇಳ್ಬೋದಾ? ಒಂದು ಚಿಕ್ಕದಾಗಿ ಬಂದಿದೆ. ಈಗ ನಾನು ಒಂದು ಆಲ್ರೆಡಿ ಹೇಳಿದ್ದೀನಿ, ಈಗ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ನಾನು 10 ವರ್ಷ 11 ವರ್ಷ ಆ ಟೈಮಲ್ಲಿ ನನಗೆ ಬಹಳ ಇಷ್ಟ ಆಗಿ, ಈಗ ನಮ್ಮ ಮನೇಲಿ ಕೊಡಿಸೋ ಕೆಪಾಸಿಟಿ ನನಗೆ ತೊಗೊಳಕ್ಕಿಲ್ಲ, ತುಂಬ ಪಾವರ್ಟಿ ಇಲ್ಲ, ಈ ಥರ ಇದ್ರಲ್ಲಿ ನಾನು ಕದ್ಬಿಟ್ಟಿದ್ದೆ ವಾಚ್ನ. ಅದು ನನಗೆ ಭಾಳ ಟೆಂಪ್ಟಿಂಗ್ ಆಗಿತ್ತು, ಕದ್ಬಿಟ್ಟಿದ್ದೆ. ಕದಿಯೋ ತನಕ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ. ಬಟ್ ಆದಮೇಲೆ ವೆರಿ ನೆಕ್ಸ್ಟ್ ಸೆಕೆಂಡಿಂದ ಶುರು ಆಯಿತು ಬಹಳ ತಳಮಳ. ಅದೊಂಥರ ವೀರ್ಡ್ ಫೀಲಿಂಗ್, ಅದು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. 2 ದಿನ ನಿದ್ದೆ ಆಗಿಲ್ಲ, ಈ ಥರದ್ದೆಲ್ಲ ಒಂಥರ ಬಹಳ ವೀರ್ಡ್ ಆಗಿತ್ತು. ಈ ಚಿಕ್ಕ ಏಜ್ ಏನು ಗೊತ್ತಿಲ್ಲ, ಏನು ಮಾಡೋದು, ಅದಿದ್ರೆ ನನಗೆ ಸಮಸ್ಯೆ ಆಗ್ತಿದೆ, ಅದು ಹೊಡೆದು ಬಿಸಾಕ್ಬಿಟ್ಟೆ, ಯಾರಿಗೂ ಗೊತ್ತಾಗಿಲ್ಲ ನಾನು ಕದ್ದಿದ್ದು ಅಂತ. ಓಕೆ, ನಾನು ಸೇಫ್ ಅನ್ನೋ ರೀತಿ ಶುರು ಆಯಿತು. ಅದೇ ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ. ಅವನು ಹೇಗೆ ಅಂದರೆ, ಅವ್ನು ಯಾವ ಲೆವೆಲ್ಲಿಗೆ ಕಳ್ಳ ಅಂದರೆ, ಅವನು ಒಂದು ಚೌಲ್ಟ್ರಿಗೆಲ್ಲ ಹೋಗ್ಬಿಟ್ಟು ಈ ಮಕ್ಳುಗಳ್ದು ವಾಲೆ ಸೈಡಿಗೆಲ್ಲ ಕರ್ಕೊಂಡು ಅವರಿಗೆಲ್ಲ ಇದು ಮಾಡಿ ವಾಲೆಗಿಲ್ಲ ಈ ಥರ ಗೋಲ್ಡೆಲ್ಲ ಕದ್ದು ಅವನು ಅದರಿಂದ ದುಡ್ಡೆಲ್ಲ ಮಾಡಿ ಭಾಳ ಉಡಾಯಿಸು, ಈ ಥರದಲ್ಲಿರೋನು. ನನಗೆ ಅವಾಗ ಒಂದು ಡೈಲಾಮ ಶುರು ಆಯಿತು. ಏನಕ್ಕೆ ಇದು ನನಗೆ ಮಾತ್ರ ಆಯಿತು, ಏನಕ್ಕೆ ಅವನಿಗೆ ಆಗ್ತಾ ಇಲ್ಲ, ಏನಕ್ಕೆ ಇದು ನನಗೆ ಮಾತ್ರ ಕಾಡ್ತಾ, ಏನಕ್ಕೆ ಇದು ಅವನಿಗೆ ಕಾಡ್ತಾ ಇಲ್ಲ, ಅವನೇಗೆ ಆರಾಮಾಗಿದ್ದಾನೆ, ಅವನ ಮೈಂಡಲ್ಲಿ ಏನು ನಡೀತಾ ಇರ್ಬೋದು. ಸೊ ಆ ಒಂದು ಅದು ನನ್ನ ಬ್ಯಾಕ್ ಆಫ್ ದ ಮೈಂಡ್ ಇತ್ತು. ಇವತ್ತಿಗೂ ನನಗೆ ಆ ಕ್ಯಾರೆಕ್ಟರ್ ಬಿಟ್ಟು ಹೋಗಲ್ಲ, ಓಕೆನಾ? ಅದು ಮುಂದೆನೂ ಹೋಗಲ್ಲ. ನಾನು ಎಷ್ಟು ದಿನ ಜೀವಿಸ್ತೀನಿ ಅಷ್ಟು ದಿನ ಆ ಕ್ಯಾರೆಕ್ಟರ್ ನನ್ನ ಜೊತೆ ಟ್ರಾವೆಲ್ ಆಗುತ್ತೆ, ಆ ಥರ ಇದೆ. ಸೊ ಆ ಕ್ಯಾರೆಕ್ಟರ್ ಮೇಲಿನ ಐಡಿಯಾನೇ ಈ ಸಿನಿಮಾ. ಅಂದರೆ ಈಗ ನಾನು ಅದನ್ನು ಮಾರಲ್ ಅಂತ ನೋಡ್ತಾ ಹೋದ್ರೆ ಕತೆ ಮಿಸ್ ಆಗುತ್ತೆ, ಕರೆಕ್ಟ್. ಆ ಸೈಕಿ ಮಿಸ್ ಆಗುತ್ತೆ, ಅವ್ನ ತಲೆಯಲ್ಲಿ ಏನು ನೋಡ್ತಾ ಇತ್ತು ಅನ್ನೋದು ಮಿಸ್ ಆಗುತ್ತೆ. ಬಟ್ ಅದಕ್ಕೆ ಉತ್ತರ ಸಿಗ್ತಾ ನಿಮಗೆ, ನೀವು ಯಾಕೆ ಹೀಗೆ, ಅವ್ರು ಯಾಕೆ ಹಾಗೆ ಅಂತ? ಪ್ರಾಬಬ್ಲಿ ಎಕ್ಸ್ಪ್ಲೋರೇಷನ್. ವೆರಿ ನೈಸ್, ವೆರಿ ನೈಸ್, ಎಕ್ಸ್ಪ್ಲೋರೇಷನ್, ವೆರಿ ನೈಸ್. ಐ ವಾಂಟೆಡ್ ದಟ್ ಆನ್ಸರ್. ಸಿಕ್ತು ಅಂತ ಹೇಳಬಾರ್ದಿತ್ತು ನನಗೆ. ಇಲ್ಲ, ಎಕ್ಸ್ಪ್ಲೋರೇಷನ್ ಅನ್ನೋದು ಇಟ್ಸ್ ಬ್ಯೂಟಿಫುಲ್ ವರ್ಡ್. ಥ್ಯಾಂಕ್ ಯು. ನಿಮ್ಮ ಹೆಸರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲೂ ಬರುತ್ತೆ, ಹಾಗೇನೆ ಶಿಲ್ಪಾ ಮಂಜುನಾಥ್ ಅವರ ಹೆಸರು ಕೋ ಪ್ರೊಡ್ಯೂಸರ್ ಅಲ್ಲಿ ಬರುತ್ತೆ. ಸೊ ಇದು ತುಂಬಾ ಜನ ಸೇರಿ ಮಾಡಿರೋ ಒಂದು ಚಿತ್ರವೇನ ಅಂತ. ಅಂದ್ರೆ ಈಗ ಕೋ ಪ್ರೊಡ್ಯೂಸರ್ ಅವ್ರ ಹೆಸರು ಬಂದಿದ್ದೇನೆಂದ್ರೆ, ಅವ್ರಿಗೆ ನಾನು ಕತೆ ಹೇಳಬೇಕಿದ್ರೆ ಈಗ ಅವ್ರ ಅಪಿಯರೆನ್ಸ್ ಬಹಳ ಹೋಲುತ್ತೆ, ಅಂದರೆ ನಮ್ಮ ಕ್ಯಾರೆಕ್ಟರ್ನ ನೆಕ್ಸ್ಟ್ ಲೆವೆಲ್ಗೆ ಖಂಡಿತ ತೊಗೊಂಡೋಗುತ್ತೆ ಅನ್ನೋ ಗ್ಯಾರಂಟಿ ಇತ್ತು ನನಗೆ. ನಾನು ಅವರಿಗೆ ಕತೆ ಹೇಗೆ ಹೇಳಬೇಕಿತ್ತು. ನಾನು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರ ಅವೈಲಬಿಲಿಟಿ ಇರಲಿಲ್ಲ, ಅವರೆಲ್ಲ ಫ್ಲೈಟಲ್ಲಿ ಏನೋ ಟ್ರಾವೆಲ್ ಮಾಡೋದು ಕಾಯ್ತಾಯಿದ್ರು, ಫ್ಲೈಟ್ ಕಾಯ್ತಿದ್ರು, ಆ ಥರ ಇತ್ತು. ನನಗೆ 1.5 hour ಟೈಮ್ ಇದೆ, ನೀವು ಹೇಳ್ಬೋದಾ ಅಂತ ಹೇಳಿದ್ರು. ನಾನು ಫೋನಲ್ಲೇ ನೆರೇಟ್ ಮಾಡಿದೆ ಅವ್ರಿಗೆ. ಅವ್ರ ಫೋನಲ್ಲಿ ಭಾಳ ಇಷ್ಟ ಆಯ್ತು ಅವ್ರಿಗೆ ಕತೆ. ನನಗೆ ಅವ್ರು ಏನು ಕೇಳಲಿಲ್ಲ, ನಿಮ್ಮದು ಇಲ್ಲಿ ನನಗೆ ಏನಾದ್ರು ಶೂಟ್ ಮಾಡಿದ್ದಿದ್ರೆ ನನಗೊಂದು ಸ್ವಲ್ಪ ತೋರಿಸಿ ಅಂತ. ನಾನು ತೋರಿಸಿದೆ ಅವ್ರಿಗೆ, ಅದು ಕನ್ವಿನ್ಸ್ ಆಯಿತು. ಅದು ಆದಮೇಲೆ ನಮ್ಮ ಕಂಡೀಷನ್ ಅವ್ರಿಗೆ ಅರ್ಥ ಆಗಿತ್ತು. ಅದು ಪ್ರಾಬ್ಲಮ್ ವಿಚಾರಿಸಿರ್ತಾರೆ ಅನಿಸುತ್ತೆ, ಅಥವಾ ಇದು ಗೊತ್ತಾಗಿರುತ್ತೆ ಅನಿಸುತ್ತೆ. ಅದಾದಮೇಲೆ ಅವ್ರು ಏನು ಕಮರ್ಷಿಯಲಿ ಮಾತಾಡಲಿಲ್ಲ, ಅದು ಅಂದರೆ ಅದಕ್ಕೆ ಬರಲೇ ಇಲ್ಲ. ಅವ್ರು ಅರ್ಥ ಮಾಡಿಕೊಂಡ್ರು, ಓಕೆ ಇದಕ್ಕೊಂದು ಜಸ್ಟಿಫೈ ಮಾಡೋಣ ಅಂತೇಳಿ ಆ ಥರ. ಸೊ ನಮಗೆ ಅನ್ನಿಸ್ತಿಲ್ಲ, ಶಿ ಡಿಸರ್ವ್ಸ್ ದಟ್ ಹೆಸರು ಅಂತ ಹೇಳಿ ಕೊಟ್ಟಿದ್ದಂತೆ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ರದ್ದೇನು ಹೇಳ್ತೀನಿ, ಅದು ಅದೇ ಇದೊಂಥರ ಹೇಗಿತ್ತು ಅಂದರೆ, ಇಟ್ಸ್ ಅಂದರೆ ಈಗ ಇಂಡಿಪೆಂಡೆಂಟ್ ಸಿನಿಮಾದಲ್ಲಿ ನೀವು ಯಾವಾಗಲೂ ಹೇಳ್ತಿದ್ದೆ ನಾನು, ಇಟ್ಸ್ ಲೈಕ್ ಎ ಸಿಂಗಲ್ ಪೇರೆಂಟಿಂಗ್ ಥರ. ಒಬ್ರು ಪ್ರೊಡ್ಯೂಸರ್ ಚಾಯ್ಸ್ ಇಲ್ಲ, ಇನ್ನೊಬ್ರು ಪ್ರೊಡ್ಯೂಸರ್ ಅನ್ನೋ ಥರ ಇರಲ್ಲ. ಸೊ ಆ ಎರಡನ್ನೂ ಹೊಣೆ ಇದು ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಮೇ ಬಿ ಅದಕ್ಕೆ ಇದು ಕೂಡ ಉತ್ತರ, ಐ ಮೀನ್ ನೆಕ್ಸ್ಟ್ ಪ್ರಶ್ನೆಗೂ ಅದೇ ಉತ್ತರವೇನೋ, ಲಿರಿಸಿಸ್ಟ್ ಕೂಡ ನೀವೇ. ಬಟ್ ಹಾಗೆ ಅಂದ್ ಮಾತ್ರಕ್ಕೆ ಚೆನ್ನಾಗಿದೆ ಅಂದ್ರೆ ಬೇರೆ ಯಾರು ಸಿಗದೆ, ಮೋಸ್ಟ್ಲಿ ಪ್ಯಾಷನ್ ಟ್ಯಾಲೆಂಟ್ ಅಂತ. ಅದೇ ಬಿಕಾಸ್ ಸುಮ್ಮನೆ ಅಯ್ಯೋ ಬೇರೆಯವ್ರಿಗೆ ಯಾಕೆ ಸಂಬಳ ಕೊಡಬೇಕು ಅಂತ ನೀವೇ ಬರೆದ ಹಾಗಿಲ್ಲ. ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಸದಾ ಅನ್ನೋ ಹಾಡಲ್ಲಿ ತುಂಬಾ ನಾವು ಕಳೆದು ಹೋದ ಕೆಲವು ಕನ್ನಡ ಪದಗಳು ಬಂದಿವೆ. ಸೊ ಹಾಗಾಗಿ ಇಷ್ಟ ಆಯಿತು. ಸೊ ಲಿರಿಕ್ಸ್ ಬಗ್ಗೆ ಮಾತಾಡುವಾಗ ನಾನು ಆಗಲೇ ಲಿರಿಕಲ್ ವಿಡಿಯೋಂದನೇ ಶುರು ಮಾಡಿದ್ದು. ಈ ಪ್ರಸಾದ್ ಕೆ ಶೆಟ್ಟಿ ಅನ್ನೋರ ಹೆಸರು ನಾನು ತುಂಬ ಕೇಳಿಲ್ಲ, ನೋಡಿಲ್ಲ. ಬಟ್ ನಾನು ಕೇಳಿಸ್ಕೊಂಡ 3 ಹಾಡುಗಳು, ಗಾಯಬ್ಬು, ಸದಾ, ಆಮೇಲೆ ಮಿಡಲ್ ಕ್ಲಾಸ್, 3 ಹಾಡುಗಳು ಇಟ್ ದೇ ಮೇಕ್ ಎನ್ ಇಂಪ್ರೆಷನ್. ಥ್ಯಾಂಕ್ ಯು. ನೀವು ಪ್ರಸಾದ್ ಅವ್ರ ಬಗ್ಗೆ ಏನಾದರೂ ಹೇಳೋದು? ಖಂಡಿತ ಹೇಳಲೇಬೇಕು. ಈಗ ಸರ್ ಒಂದು ಪ್ರೋಸೆಸ್ ಹೇಳ್ತಾ ಇದ್ದಾರೆ, ಏನಂದರೆ ನಮಗೀಗ ಡೈರೆಕ್ಟರ್ ಬಂದು ಹೇಳಿ ಸ್ವಲ್ಪ ದಿನಕ್ಕೆ ಏನು ಅರ್ಥ ಆಗಲ್ಲ. ಅದು ಅಂದರೆ ಅರ್ಥ ಆಗಲ್ಲ ಇನ್ ದ ಸೆನ್ಸ್, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಪ್ರೋಸೆಸ್ ಆದಮೇಲೆ ಶುರು. ಈವನ್ ನಮ್ಮ ಬಾಂಡಿಂಗ್ ವಿತ್ ಸಿನಿಮಾಟೋಗ್ರಫರ್, ಬಾಂಡಿಂಗ್ ವಿತ್ ಮ್ಯೂಸಿಕ್ ಡೈರೆಕ್ಟರ್, ಅದು ಕೂಡ ಹಾಗೇ ಇರುತ್ತೆ. ನಾವು ಅವ್ರ ಜೊತೆ ಒಂದು ಇಂಟ್ರ್ಯಾಕ್ಷನ್ಗೆ ಸ್ವಲ್ಪ ಟೈಮ್ ತೊಗೊಂಡಿರ್ತೀವಿ, ಎಲ್ಲ ಇದಾಗುತ್ತೆ. ನಾನು ಅವ್ರದ್ದು ಪೇಷನ್ಸ್ ಇಲ್ಲ ನಾನು ಮೆಚ್ಚಲೇಬೇಕು. ಅಂದರೆ ಅವ್ರು
ಅವ್ರ ಆ ಪೇಷನ್ಸ್ ಏನಾದರೂ ಇರಲಿಲ್ಲ, ಆ ಪೇಷನ್ಸ್ ಲೆವೆಲ್ ಇರಲಿಲ್ಲ ಅಂದಿದ್ರೆ ಈ ಥರ ಹಾಡುಗಳು ಖಂಡಿತ ಸಿಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ನನಗೆ ಇದು ಮ್ಯೂಸಿಕ್ಕಿನ ಶಿಷ್ಟಾಚಾರ ಗೊತ್ತಿರಲ್ಲ. ಅಂದರೆ ಇದನ್ನ ಅಲ್ವಾ ಫಾರ್ಮಲ್ಲಿ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿಲ್ಲ, ರಾಗಗಳು ಗೊತ್ತಿರಲ್ಲ, ಟೇಸ್ಟ್ ಇರುತ್ತೆ, ಇದಕ್ಕೆ ಇದು ಬೇಕು, ಈ ಜಾನ್ರ ಬೇಕು ಅಂತ. ಅವ್ರಿಗೆ ಅದನ್ನ ಹೇಳ್ತಾ ಹೋದಾಗ ಅವ್ರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪಾಪ ಅವ್ರು 4-5 ಟ್ಯೂನ್ ಅವ್ರು ನನಗೆ ಮಾಡಿಕೊಟ್ಟಾದ್ಮೇಲೆ ನಾನು ಅವ್ರಿಗೆ ರಿಟರ್ನ್ ಕಮ್ಯುನಿಕೇಟ್ ಮಾಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಓ ಇವನಿಂದ ಇದು ಬೇಕಾಗಿರೋದು ನನಗೆ ಅಂತ. ಅವರೇ ಅದನ್ನು ಗೇಜ್ ಮಾಡಬೇಕಾಗೇನು, ನಾನು ಹೇಳ್ದೆ ಅನ್ನೋ ತಪ್ಪದು, ನನಗೆ ಏನು ಬೇಕಾಗಿತ್ತು ಅಂತ ಪಾಪ ಅವರೇ ಗೇಜ್ ಮಾಡಿ ಆ ಪೇಷನ್ಸ್ ಲೆವೆಲಿಂದ ಮಾಡಿದಂಥ ಸಾಂಗ್ಗಳು. ಮೇಜರ್ ಕ್ರೆಡಿಟ್ ಸಾಂಗ್ಸ್ದು ಅವ್ರಿಗೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಕೊನೆಯದಾಗಿ ಸರ್, ಟು ಬೋತ್ ಆಫ್ ಯು, ನಿಮಗೆ ಪ್ರಶ್ನೆ ಏನು ಅಂದರೆ, ಹೂ ಆರ್ ಸಮ್ ಆಫ್ ದಿ ಆ್ಯಕ್ಟರ್ಸ್ ದಟ್ ಯು ಹ್ಯಾವ್ ಲುಕ್ಡ್ ಅಪ್ ಟು, ಅಥವಾ ಯಾರ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಬಿದ್ದಿರಬಹುದು? ಕನ್ನಡದಲ್ಲೇ ಅಂತಲ್ಲ, ಯಾವುದಾದ್ರೂ ಹೇಳ್ಬೋದು ನೀವು. ಕನ್ನಡದಲ್ಲಿ ಅಂದರೆ ನಾನು ಅದೇ ಒಬ್ಬೊಬ್ಬರು ರೀತಿಲಿ ನೋಡಿದ್ದೀನಿ. ನನಗೆ ಒಂದು ಶಂಕರ್ನಾಗ್ ಅವ್ರ ಎನರ್ಜಿ ತುಂಬ ಇಷ್ಟ ಆಗೋದು. ಆ್ಯಂಡ್ ಈಗ ಪರ್ಫಾರ್ಮರ್ ಅಂತ ತೊಗೊಂಡ್ರೆ ನನಗೆ ಆಲ್ವೇಸ್ ಲೈಕ್ ಅನಂತ್ನಾಗ್ ಫಾರ್ ಇಸ್ ಸೆಟಿಲಿಟಿ. ಅಂದರೆ ಆ ಟೈಮ್ಗೆ ಅಂದರೆ ನಾವು ಇವತ್ತೇನು ಯೋಚನೆ ಮಾಡ್ತಿದ್ದೀವಿ, ಇದು ಜಮಾನ್ದಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲರೂ ಹಂಗೆ ಬಂದು ಹಿಂಗೆಲ್ಲ ನಿಂತ್ಕೊಳ್ಳೋ ಟೈಮಲ್ಲಿ ಸುಮ್ಮನೆ ಬಂದು ನಿಂತ್ಕೊಂಡು ಕನ್ವಿನ್ಸ್ ಮಾಡೋವಂಥ ಟ್ಯಾಲೆಂಟ್ ಅವರು. ಆ್ಯಂಡ್ ಬೇರೆ ಭಾಷೆಗಳಿಗೆ ತೊಗೊಂಡ್ರೆ ಡೆಫಿನೆಟ್ಲಿ ಕಮಲ್ ಹಾಸನ್. ಆ್ಯಂಡ್ ಆಫ್ ಲೇಟ್ ಇನಿಷಿಯಲ್ ಅಮಿತಾಬ್ ಬಚ್ಚನ್ ಅಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಆಫ್ ಅಮಿತಾಬ್ ಬಚ್ಚನ್ ಅವ್ರು ಮಾಡಿದಂಥ ಪಾತ್ರಗಳದು ಪಾ ಇರ್ಬೋದು, ಚೀನಿ ಕಮ್ ಇರ್ಬೋದು, ದ ವೇ ಹೀ ಎಕ್ಸ್ಪೆರಿಮೆಂಟೆಡ್ ಹಿಮ್ಸೆಲ್ಫ್ ಅಟ್ ದಟ್ ಏಜ್, ಅದು ಒಂಥರ ಹೊಸ ಹೋಪ್ ಅದು ನಮ್ಗಳಿಗೆ. ಅದಾದಮೇಲೆ ಬಂದಂಥ ಆ್ಯಕ್ಟರ್ಸ್ ಇರ್ಫಾನ್ ಖಾನ್, ನವಾಜುದ್ದೀನ್ ಸಿದ್ದಿಕಿ, ನನಗೆ ಇವ್ರುಗಳ ಇಂಪ್ಯಾಕ್ಟ್ ಜಾಸ್ತಿ ಆಗಿದ್ದು. ಆ್ಯಂಡ್ ಎಸ್ಪೆಷಲಿ ಇವಾಗಿನ OTTಲಿ ವೆಬ್ ಸೀರೀಸಲ್ಲಿ ಮಾಡ್ತಿರೋಂಥ ಆ್ಯಕ್ಟರ್ಸ್. ಯಾಕೆ ಅಂದರೆ ಆ ಸ್ಕೂಲ್ ನನಗಿಷ್ಟ. ಟು ಬಿ ರಿಯಲ್, ಟು ಮೇಕ್ ಇಟ್ ವೆರಿ ನ್ಯಾಚುರಲ್, ಆ ಸ್ಕೂಲ್ ನನಗಿಷ್ಟ ಆಗಿರೋದ್ರಿಂದ ನನಗೆ ಈ ಕಮರ್ಷಿಯಲ್ ಆ್ಯಕ್ಟಿಂಗಿಂತ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ತುಂಬ ಸ್ಟೈಲೈಸ್ಡ್ ಆ್ಯಕ್ಟಿಂಗಿಂತ ನನಗೆ ರಿಯಲ್ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಆ್ಯಕ್ಟರ್ಸ್ಗಳು ನನ್ನ ಮೇಲೆ ಈಗ ಇಂಪ್ರೆಷನ್ ಜಾಸ್ತಿ ಆಗ್ತಾ ಹೋಗ್ತಾರೆ ಈಗ. ಇಲ್ಲ, ಸೂಪರ್. ಆ್ಯಕ್ಚುಲಿ ನೀವು ಶಂಕರ್ನಾಗ್ ಅವ್ರ ಬಗ್ಗೆ ಹೇಳಿದ್ದು ಸ್ವಲ್ಪ ನನಗೀಗ ಲೈಟ್ ಬಲ್ಬ್ ಲಿಟ್ ಅಪ್ ಇನ್ ಮೈ ಹೆಡ್. ಏನಂದರೆ ಅವರು ಲೌಡ್ ಪರ್ಫಾರ್ಮೆನ್ಸ್ ಎಲ್ಲೂ ಮಾಡಿಲ್ಲ, ಬಟ್ ಯು ಸೆಡ್ ಎನರ್ಜಿ, ವಿಚ್ ಇಸ್ ವೆರಿ ಟ್ರೂ. ಆ ಎನರ್ಜಿ ಇಸ್ ಪ್ಯಾಲ್ಪಬಲ್. ಹೌದು, ಅಬ್ಬಾ, ಅದು ಕೆಲವ್ರಿಗೆ ಮಾತ್ರ ಬರುತ್ತೆ ಸರ್, ಅದು ಆ ಸ್ಕ್ರೀನ್ ಮೇಲೆ ಅದು ತುಂಬ ಕೆಲವ್ರಿಗೆ ಮಾತ್ರ ಬರುತ್ತೆ. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಲುಕ್ಸ್ ಆರ್ ಎನಿಥಿಂಗ್ ಅಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವ್ರು ಸುಮ್ಮನೆ ಈಗ ಶಂಕರ್ನಾಗ್ ಹಿಂಗೆ ನಡೆಯೋದು ಗೊತ್ತಿಲ್ಲ, ಅದು ಇಟ್ ಜಸ್ಟ್ ಕಮ್, ಅದೊಂದು ಪೇಸ್ ಇದೆ. ಅವ್ರು ಹೀ ಕಾಂಟ್ ಸ್ಲೋ ಡೌನ್. ನೀವು ಯಾವುದೇ ಸಿನಿಮಾದಲ್ಲಿ ನೋಡಿ, ಹೀ ಕಾಂಟ್ ಸ್ಲೋ ಡೌನ್. ಅದೊಂದು ಎನರ್ಜಿ ಬರ್ತಾನೆ ಇರುತ್ತದೆ ಹೀಗೆ. ಅವ್ರು ನಡಿಬೇಕಾದ್ರೆ ಮಾತಾಡ್ಬೇಕಾದ್ರೆ ನಿಲ್ಲದೇ ಇಲ್ಲ. ಅದು ದಟ್ ಈಸ್ ನಾಟ್ ಕೊರಿಯೋಗ್ರಾಫ್ಟ್ ಅಲ್ಲ, ಅದು ದಟ್ ಈಸ್ ಹಿಮ್ಸೆಲ್ಫ್. ಅದನ್ನು ಪ್ರತಿಯೊಬ್ಬ ಆ್ಯಕ್ಟರ್ ತರೋದಕ್ಕೆ ತುಂಬ ಆಸೆ ಪಡ್ತಾನೆ. ನಾನು ಬಂದ ತಕ್ಷಣ ಹಿಂಗಿರ್ಬೇಕು. ಅದು ಶಾರುಖ್ ಖಾನ್ಗಿದೆ. ಅದು ಅವ್ನು ಬಂದರೆ ಅವ್ನು ಏನು ಕೆಟ್ಟದಾರೆ ಆ್ಯಕ್ಟ್ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ. ಬಂದಾಗ ಅವ್ನು ಬಿಟ್ಟು ಬೇರೆ ಯಾರನ್ನೂ ನೋಡೋಕ್ಕಾಗಲ್ಲ. ಅವ್ನು ಕೂದಲಿರ್ಬೋದು, ಅದು ಹೀ ಈಸ್ ಮೇಡ್ ಫಾರ್ ದಟ್. ಅವ್ನು ಬಂದು ಏನೋ ಅವ್ನು ಕೂದಲು ಹಿಂಗೆ ಗಾಳಿ ಬಿಟ್ಟರೆ ಅವ್ನು ಹೈ ಸ್ಪೀಡಲ್ಲಿ ಓಡ್ ಬಂದರೆ ಯಾರೂ ಒಂಥರ ಓಡೋಕ್ಕೆ ಆಗಲ್ಲ. ಬಟ್ ಏನದು ಗೊತ್ತಿಲ್ಲ ಮ್ಯಾಜಿಕ್. ಈಗ ಅವನನ್ನೇ ಕೇಳೋದಕ್ಕೆ ನನಗೆ ಅದನ್ನು ಸುಮ್ಮನೆ ಓಡ್ ಬರ್ತೀನಿ ನಾನು ಅಂತ ಹೇಳ್ತೀನಿ. ದಟ್ ಈಸ್ ಹಿಮ್ಸೆಲ್ಫ್. ಅದೊಂದು ಎನರ್ಜಿ ಎಲ್ಲರಿಗೂ ಬರೋದಿಲ್ಲ ಅದು. ಸೊ ಜಸ್ಟ್ ಟು ಕನ್ಕ್ಲೂಡ್ ಸರ್, ಸೊ ವುಡ್ ಯು ಸೇ ದಿಸ್, ಈಗ ಹೇಳ್ತಾರಲ್ಲ ಒಬ್ಬ ಆ್ಯಕ್ಟರ್ ಅನ್ನೋನು ಒಂದು ಏನೋ ಖಾಲಿ ಹಾಳೆಯಾಗಿ ಹೋಗಬೇಕು, ಅದ್ರಲ್ಲಿ ಡೈರೆಕ್ಟ್ ತುಂಬಿಸ್ತಾರೆ ಅಂತ, ಅಥವಾ ಬೀಯಿಂಗ್ ಅನ್ಕರಪ್ಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅನ್ ಆ್ಯಕ್ಟರ್ ಕ್ಯಾನ್ ಹ್ಯಾವ್ ಅಂತ? ಅಂದ್ರೆ ನನಗನ್ಸೋದು ಪ್ರಾಪರ್ಲಿ ಕರಪ್ಟೆಡ್ ಆ್ಯಕ್ಟರ್ ಆಗಬೇಕು. ಕರಪ್ಷನ್ ಇಲ್ಲದೆ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ನಾನು ಸರ್ ನಾನು ಖಾಲಿ ಪೇಪರ್ ಸರ್ ಬರೀರಿ ಅಂತ ಹಂಗಲ್ಲ. ನನ್ನ ಬುಕ್ಕಿಂಗ್ ಕೊಟ್ಟ ತಕ್ಷಣ ಅವನು ಬರಿಬೇಕು ಅನ್ನಿಸ್ಬೇಕು. ಇಲ್ಲಿ ಏನು ಬೇಕಾದ್ರೆ ಅಳಿಸ್ಬೋದು, ನಾನು ಏನು ಬೇಕಾದ್ರೆ ಮತ್ತೆ ಬರಿಬೋದು ಅಂತ. ಆ ರೀರೈಟಬಲ್ ಆ್ಯಕ್ಟರ್ ಆದರೆ ಮಾತ್ರ ನಾವು ಆಗಕ್ಕಾಗತ್ತೆ. ವೆರಿ ನೈಸ್. ಬರೆದ್ಬಿಟ್ರು ಅಯ್ಯೋ ಮತ್ತೆ ಅಳ್ಸೋಕ್ಕಾಗ ಇಲ್ಲ. 100 ಸತಿ ಬೇಕಾದ್ರೆ ಅಳಿಸ್ಬೋದು, ಬಟ್ ಆ ಫ್ರೆಶ್ನೆಸ್ ಹೋಗಲ್ಲ. ಹಳೆ ಫ್ರೆಶ್ನೆಸ್ ಹಂಗೇ ಇರುತ್ತೆ. ದಟ್ ಶುಡ್ ಬಿ ದ ಆಕ್ಟರ್ಸ್ ಕ್ವಾಲಿಟಿ ಅಂತ. ಎಕ್ಸಲೆಂಟ್. ಸೊ ಈಗ ಇವರು ಶಾರುಖ್ ಖಾನ್ ಬಗ್ಗೆ ಹೇಳಿದ್ರು ರೈಟ್. ನನಗೆ ಯಾವಾಗಲೂ ಇನ್ನೊಂದು ಫ್ಯಾಸಿನೇಷನ್ ಅಂದರೆ ಡೈರೆಕ್ಟರ್ಸ್ ಐ. ಅವ್ರು ಹೆಂಗೆ ಸ್ಪಾಟ್ ಮಾಡ್ತಾರೆ ಅಂತ. ನಾವಿಬ್ರು ಶಿಲ್ಪಾ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ನೀವು ಹೇಳಿದ್ರಿ ಅವರ ಪ್ರೆಸೆನ್ಸಲ್ಲೇ ಒಂದು ಮೆಲಾಂಕಲಿಕ್ ಫೀಲಿಂಗ್ ಇದೆ ಅಂತ. ಆ ರೀತಿಯಲ್ಲಿ ಈಗ ದಿಲೀಪ್ ರಾಜ್ ಅಂದರೆ ನಿಮಗೆ ಇನ್ ಯುವರ್ ಡೈರೆಕ್ಟರ್ಸ್ ವಿಷನ್ ವಾಟ್ ಡು ಯು ಸೇ?
ಇವ್ರು ಓಕೆ ಆಸ್ ಅನ್ ಆಕ್ಟರ್, ದಿಲೀಪ್ ರಾಜ್ ಆಸ್ ಅನ್ ಆಕ್ಟರ್, ವೈ ವುಡ್ ಯು ಕಾಸ್ಟ್ ದಿಲೀಪ್ ರಾಜ್? ಇದಕ್ಕೆ ಹಿಸ್ಟ್ರಿ ಇದೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಇದಕ್ಕೂ ನನಗೆ ಡೌಟ್ ಇದೆ. ನಂದು ಫಸ್ಟ್ ಇನಿಷಿಯಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡಿದಾಗ ಸರ್ ಜೊತೆ ವರ್ಕ್ ಮಾಡಿದ್ದೆ. ನಾನು ಪೊಲೀಸ್ ಕ್ವಾರ್ಟರ್ಸಲ್ಲಿ ಕೆಲಸ ಮಾಡಿದ್ದೆ, ನಿನಗಾಗಿ ಕಾದಿರುವೆ ಅದರಲ್ಲಿ ಸರ್ ಜೊತೆ ಕೆಲಸ ಮಾಡಿದ್ದೆ. ಇದೆರಡು ಸಿನಿಮಾದಲ್ಲೂ ನಾನು ಮಾಡಬೇಕಿದ್ರೆ ಏನಾಗೋದು ಅಂದರೆ ನಾನು ಇವರಿಂದ ಈ ಥರ ಆ್ಯಕ್ಟರ್ಸಿಂದ ನಾನು ತುಂಬ ನೋಡಿ ನನ್ನ ಕ್ರಾಫ್ಟ್ಮನ್ಶಿಪ್ ಕಲ್ತ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ಒಂದು ಸೀನ್ ಪೇಪರ್ ಓದ್ತಾ ಇದ್ವಿ, ನಾವು ಈಸಿಲಿ ಒಂದು ಗೇಜ್ ಮಾಡ್ತಿದ್ವಿ, ಈ ಸೀನ್ ಪೇಪರು ಈ ಆ್ಯಕ್ಟರ್ ಬಂದರೆ ಹಿಂಗೆ ಮಾಡ್ತಾರೆ ಅಂತ ಗೇಜ್ ಮಾಡ್ತಿದ್ವಿ, ಓಕೆನಾ. ಬಟ್ ಇವರು ಅಥವಾ ಈ ಥರ ಆ್ಯಕ್ಟರ್ಸ್ ಬಂದಾಗ ಅವ್ರು ಹೇಗೆಂದರೆ ಇದನ್ನು ರೀರೈಟ್ ಮಾಡಿರೋರು, ರೀರೈಟ್ ಪರ್ಫಾರ್ಮೆನ್ಸಲ್ಲಿ, ಅದು ರೈಟರ್ನ ಓವರ್ಟೇಕ್ ಮಾಡಲ್ಲ, ಪರ್ಫಾರ್ಮೆನ್ಸಲ್ಲಿ ಅದನ್ನು ರೀರೈಟ್ ಮಾಡಿರೋರು. ಇದನ್ನು ಈ ಸಿನ್ನ ಈ ಥರ ಮಾಡ್ಬೋದಲ್ವ, ಓಕೆ ಆ್ಯಕ್ಟರ್ ಅಲ್ಲಿ ನಮಗೆ ಓಕೆ ಇದಕ್ಕೆ ನ್ಯೂಯಾನ್ಸಸ್ ಅಂತ ಇರುತ್ತೆ, ತುಂಬ ಪ್ರಭೇದಗಳಿರುತ್ತೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. ಒಂದು ಉದಾಹರಣೆ ಕೊಡಿ ನಮ್ಗೆ ಅರ್ಥ. ಈಗ ನಿಮ್ಮ ಚಿತ್ರದಲ್ಲೇ ಕೊಡಿ, ಅಂದರೆ ವೇರ್ ಹಿ ಏನಂತ ಹೇಳೋದು ಆಂಪ್ಲಿಫೈಡ್ ದಿ ಸೀನ್ ಆರ್ ಓಕೆ. ಈಗ ಒಂದು ಇದಿದೆ ಅಂದರೆ ನನಗೆ ಏನಂದರೆ ಸ್ಕ್ರೀನಲ್ಲಿ ಅವ್ರು ಬರಬೇಕು, ಓಕೆನಾ. ನನ್ನ ವಿಚಾರ ಇದಿರುತ್ತೆ, ನನಗೆ ಬರಬೇಕು, ಆಡಿಯನ್ಸ್ನ ಒಂದು ಇದನ್ನು ಹೋಲ್ಡ್ ಮಾಡಬೇಕು. ನಾನು ಈ ಥರ ಹೇಳಿದ್ರೆ ಬೆಟರ್ ಅನಿಸುತ್ತೆ. ಒಂದು ಸರ್ಟನ್ ಪಾಯಿಂಟ್ ಆಫ್ ಮೂಮೆಂಟಿಗೆ ಹೋಲ್ಡ್ ಮಾಡಬೇಕು ಅಂತ. ಬಟ್ ಒಬ್ಬ ಬೆಸ್ಟ್ ಆ್ಯಕ್ಟರ್ ಏನು ಮಾಡ್ತಾನೆ, ಜಸ್ಟ್ ಹೋಲ್ಡ್ ಮಾಡಲ್ಲ, ಗ್ರ್ಯಾಬ್ ಮಾಡ್ತಾನೆ. ದಟ್ ಈಸ್ ಪರ್ಫಾರ್ಮೆನ್ಸ್ ಅಂದರೆ. ಬಟ್ ಅದು ನಾವು ಯಾವ ಡೈರೆಕ್ಟರ್ ಅದನ್ನು ಹೇಳ್ಕೊಡೋಕ್ಕಾಗಲ್ಲ. ಕರೆಕ್ಟ್. ನಮಗೆ ಹೇಳ್ಬೇಕಾದ್ರೆ ನಾವು ಇಷ್ಟೇ ಸರ್, ಈ ಥರ ಇದೆ ವಿಚಾರ, ಇದನ್ನು ಹಿಂಗಾಗಿ ಇದು ಹಿಂಗೆ ಕನ್ವೆ ಆಗಬೇಕು, ಬಟ್ ಹೋಲ್ಡ್ ಆಗಬೇಕು ಆಡಿಯನ್ಸ್, ಇಲ್ಲಿ ತನಕ ಹೋಲ್ಡ್ ಆಗಬೇಕು. ಬಟ್ ಇವರು ಹೋಲ್ಡ್ ಮಾಡಿದ್ರೆ ಗ್ರ್ಯಾಬ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅದು ಬರೀ ಒಬ್ಬ ಪರ್ಫಾರ್ಮರ್ ಅಥವಾ ಒಬ್ಬ ಒಳ್ಳೆ ಆ್ಯಕ್ಟರ್ ಮಾತ್ರ. ಚೆನ್ನಾಗಿ ಹೇಳಿದ್ರಿ. ಇದನ್ನು ಮುಂದಕ್ಕೆ ನಿಮ್ಗೆ ಹೇಳೋಕೆ ಕಷ್ಟ ಆಗ್ಬೋದು, ಬಟ್ ಕೇಳ್ಬಿಡ್ತೀನಿ ನಾನು ನಿಮ್ಮ ಉತ್ತರದಿಂದ ನಟನಾಗಿ ನಾನೇನೋ ತೊಗೊಂಡು ಹೋಗಬೇಕು. ಸೊ ದಿಲೀಪ್ ರಾಜ್ ಹೋಲ್ಡ್ ಮಾಡದೆ ಗ್ರ್ಯಾಬನ್ನು ಹೇಗೆ ಮಾಡ್ತಾರೆ ಅಂತ ಹೇಳಕ್ಕಾಗತ್ತಾ? ವಾಟ್ ಡಸ್ ಹಿ ಡೂ ಟು ಗ್ರ್ಯಾಬ್ ದಿ ಆಡಿಯನ್ಸ್, ನಾಟ್ ಜಸ್ಟ್ ಹೋಲ್ಡ್ ದೆಮ್? ಅದು ಕಂಟ್ರೋಲ್, ಕಂಟ್ರೋಲ್ ಓವರ್ ದ ಕ್ರಾಫ್ಟ್. ಈಗ ಹೇಗೆ ಅಂದರೆ ಇವರು ಅಲ್ಲೊಂದು ಧ್ಯಾನ ಅಂದರೆ, ಈಗ ನಾನು ಒಬ್ಬನೇ ಇದ್ದಾಗ ನನಗೆ ಧ್ಯಾನಾವಸ್ಥೆ ಈಸಿ, ಯಾಕೆಂದರೆ ನನಗೆ ಯಾರು ನೋಡಿ ಜಡ್ಜ್ ಮಾಡ್ತಾ ಇಲ್ಲ. ನನಗೇನು ಅಂದರೆ ನಂದು ಏನು ಇನ್ಹಿಬಿಷನ್ಸ್ ಇಲ್ಲ, ನಾನು ಆರಾಮಾಗಿ ಇರ್ಬೋದು. ಬಟ್ ಇಡೀ ಸೆಟ್ಟಲ್ಲಿ 100 ಜನ ಇರ್ತಾರೆ, ಅದ್ರ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ನಾನು ಧ್ಯಾನಾವಸ್ಥೆಯಲ್ಲಿ ಇದ್ದು ಗ್ರ್ಯಾಬ್ ಮಾಡೋದಿದೆ ನೋಡಿ. ಅಂದರೆ ನಾನು ಬರೀ ಆ ಲೆನ್ಸ್ ಜೊತೆ ಮಾತ್ರ ನಾನು ಇಂಟ್ರಾಕ್ಟ್ ಮಾಡ್ತೀನಿ, ನನಗೆ ಆಡಿಯನ್ಸ್ ಮಾತ್ರ, ಇವ್ರು ಯಾರು ನನಗೆ ಏನು ಮ್ಯಾಟ್ರ್ ಆಗಲ್ಲ. ನಾನು ಅದು ಆ ವಿಚಾರ ಅಂದರೆ ಅದು ಪ್ರಾಬಬ್ಲಿ ಪ್ರಾಕ್ಟೀಸ್. ಅದು ಹೇಗೆ, ಹೌ ಟು ಅಟೈನ್ ದಟ್? ಅದು ಲೀವ್ ದಟ್ ಮೂಮೆಂಟ್ ಅಷ್ಟೇ. ಅಂದರೆ ನಾನು ನಿನ್ನ ಅಂದ್ಕೊಂಡಿರ್ತೀನಿ ಅದನ್ನು ಆ್ಯಂಡ್ ನನಗೆ ಐ ಆಲ್ವೇಸ್ ಎಂಜಾಯ್ ಒನ್ ಮೂಮೆಂಟ್. ನಾನು ಮೋಸ್ಟ್ ಆಫ್ ದ ಸೆಟ್ಗಳಲ್ಲಾಗಿದೆ ಅದು. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಸೆಟ್ಗಳಲ್ಲಿ DOP ಕಡೆಯಿಂದನೇ ಆಗಿರೋದು. ಅದು ನೋಡ್ತಾ ಇರ್ತಾರೆ, ಟಕ್ಕಂತ ಕಟ್ ಮಾಡಿಬಿಡ್ತಾರೆ. ಏನಾಯಿತು ಅಂತ ಹೇಳಿದ್ರೆ, ಸಾರಿ ಸರ್ ಆ್ಯಕ್ಟ್ ಮಾಡ್ತಾ ಇದ್ರೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ದಟ್ ನನಗೆ ಯಾವಾಗಲೂ ಖುಷಿ ಆಗುತ್ತದು. ಅಂದರೆ ಐ ಆಲ್ವೇಸ್ ವಾಂಟ್ ದಟ್, ಯಾವನಿಗೂ ಗೊತ್ತಾಗ್ಬೋದು ನಾನು ಆ್ಯಕ್ಟ್ ಮಾಡೋದು, ಬಟ್ ಒಂದು ಫ್ಲೋಲ್ಲಿ ನೋಡಿದಾಗ ಏನೋ ಮಾಡಿದಾನಲ್ಲ ಇವನು ಅನ್ನಿಸ್ಬೇಕು ಅಂತ. ನಾನು ಯಾವಾಗಲೂ ಐ ಆಲ್ವೇಸ್ ಅದನ್ನು ರೀಡ್ ಮಾಡೋದೇ ಹಾಗೆ. ಆ ಥರದ ಒಂದು ಅಂಡರ್ ಪ್ಲೇ ಅಥವಾ ಒಂದು ಆ ಥರ ಸೆಟಲ್ಡ್ ಆ್ಯಕ್ಟಿಂಗ್ನ ಒಂದು ಶಾರ್ಟಲ್ಲಿ ಗೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ವಿಷನ್ ಇರಬೇಕು ಜಡ್ಜ್ ಮಾಡೋನಿಗೆ. ಇವನು ಇಷ್ಟೇ ಮಾಡಿದಾನ, ಸೂಪರ್, ನೋಡು ನೆಕ್ಸ್ಟ್ ಏನೋ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಆ ಚೈನ್ ಲಿಂಕ್ ಸಮೇತ ಅವ್ನ ಮನಸ್ಸಲ್ಲಿ ಹೊಡೆದ್ರೆ ಮಾತ್ರ ಅದು ಗೊತ್ತಾಗೋದು. ಇಲ್ಲಾಂದ್ರೆ ಏನಾಗುತ್ತೆ, ಯೂಶಲಿ ಎಸ್ಪೆಷಲಿ ಫ್ರೇಮ್ಗಳಲ್ಲಿ ಏನಾಗುತ್ತೆ, ಏನೋ ಒಂದು ಮಾಡಿ ಸರ್ ಅಂತ ಹೇಳ್ತಾರೆ. ಈಗ ನಾನು ಮಾತಾಡ್ಬೇಕಾದ್ರೆ ಸರ್ ಇಲ್ಲ ಸರ್ ಅದು ಹಂಗಲ್ಲ ಸರ್ ಅಂತ ಹಿಂಗೆ ಹೇಳೋದಕ್ಕೋ, ಇಲ್ಲ ಸರ್ ಅದು ಹಂಗಲ್ಲ ಸರ್ ಅಂತ ಹೇಳೋಕ್ಕೋ, ಇದನ್ನು ಜಡ್ಜ್ ಮಾಡೋ ಅಂಥ ವಿಷನ್ ತುಂಬ ಇಂಪಾರ್ಟೆಂಟ್ ಇದೆ ಅದು. ಸೊ ಅಂದರೆ ಅದೇ ಈ ನೀವು ಹೇಳಿದಲ್ಲ ಆ ಅವಸ್ಥೆಗೆ ಹೋಗೋದು ಹೆಂಗೆ ಅಂತ ಹೇಳಿದ್ರೆ, ಇಟ್ ಇಸ್ ಆಲ್ವೇಸ್ ಅ ಪ್ರಿಪ್ರೇಷನ್, ಅದು ಇದ್ದೇ ಇರುತ್ತೆ. ಬಟ್ ಆ ಪ್ರಿಪ್ರೇಷನ್ ಥರ ಎದುರುಗಡೆ ಕಾಣಿಸ್ಬಾರ್ದು. ದಟ್ ಈಸ್ ಆ್ಯಕ್ಟರ್ಸ್ ಜಾಬ್. ಅವನು ಎಷ್ಟೇ ಪ್ರಿಪೇರ್ ಆದ್ರೂ ಹೊರಗಡೆ ಯಾವನಿಗೂ ಗೇಜ್ ಮಾಡೋಕ್ಕಾಗಲ್ಲ. ಇವನು ಇದು ಹಿಂಗೆ ಪ್ರಿಪೇರ್ ಆಗಿರ್ತಾನೆ, ಈ ಶಾರ್ಟ್ ಹಿಂಗೆ ಕೊಡ್ತಾನೆ ಅಂತ ಗೇಜ್ ಮಾಡಿದ್ರೆ ಅವ್ನು ಸೋತದ. ದಟ್ಸ್ ದ ಎಂಡ್ ಆಫ್ ಹಿಸ್ ಕರಿಯರ್. ಕಾಯಬೇಕು, ಈ ಶಾರ್ಟಲ್ಲಿ ಏನು ಮಾಡ್ತಾನೆ ನೋಡೋಣ ತಡಿ ಅಂತ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿರಬೇಕು ಅವನ ಬಿಹೇವಿಯರ್ ಆಗಲಿ ಇದಾಗಲಿ. ಅದಕ್ಕೆ ತಕ್ಕಂಗೆ ಪಾತ್ರಗಳಿದ್ರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಅದೇ ಗ್ರ್ಯಾಬಿಂಗ್. ಕರೆಕ್ಟ್, ಚೆನ್ನಾಗಿ ಹೇಳಿದ್ರಿ. ಸರ್ಪ್ರೈಸಿಂಗ್ ಎಲಿಮೆಂಟೇ ಗ್ರ್ಯಾಬಿಂಗ್. ಲವ್ಲಿ. ಲಾಸ್ಟ್ಲಿ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ ಡೈರೆಕ್ಟರ್ಸ್? ನನಗೆ ಬಹಳಷ್ಟು ಪುಟ್ಟಣ್ಣ ಸರ್ದು ಏನೇನು ಹೇಳ್ಬೇಕಂದ್ರೆ, ನನಗೆ ಚಿಕ್ಕರು ನಾವು ನೋಡಬೇಕಿದ್ರೆ ನಮಗೆ ಗೊತ್ತಿರಲಿಲ್ಲ, ನಮಗೆ ಡ್ರಾಮಾ ಬೋರ್ ಅನ್ಸೋದು, ನಮಗೆ ಬರೀ ಪ್ರಭಾಕರ್ ಸಿನಿಮಾಗಳು ನೋಡ್ತಿದ್ದೆ ಈ ಥರ. ಬಟ್ ಅವ್ರ ಇಮೇಜ್ ಏನಿದೆ ಅದು ನಮಗೆ ಹೋಗ್ತಿರ್ಲಿಲ್ಲ. ಅವ್ರು ಏನು ಫ್ರೇಮ್ ಕಟ್ತಾ ಇದ್ರಲ್ಲ ಅದು ಹೋಗ್ತಿರ್, ನಮಗೆ ಬೋರ್ ಆಗಿರ್ಬೋದು, ಬಟ್ ಆ ಇಮೇಜಸ್ ಹೋಗ್ತಿರ್ಲಿಲ್ಲ.
ಇದೇ ಥರ ಶಂಕರ್ ನಾಗ್ ಸರ್ ಸಿನಿಮಾದಲ್ಲಿ ಆಗೋದು. ಪ್ರಾಬಬ್ಲಿ ನನಗೆ ಇವತ್ತಿಗೂ ಲೈವ್ ಲೊಕೇಶನ್ ಇಷ್ಟೆಲ್ಲ ಶೂಟ್ ಮಾಡಿದ್ದಕ್ಕೆ ಇನ್ಸ್ಪಿರೇಷನ್ ಆ್ಯಕ್ಸಿಡೆಂಟ್. ಅವರು ಅಷ್ಟು ಲೈವ್ ಲೊಕೇಶನಲ್ಲಿ ಮಾಡಿದ್ದಕ್ಕೆ ನಮಗೆ ಅದೆಲ್ಲ ಒಂದು ಇಂಪ್ಯಾಕ್ಟ್ಗಳು ಸಿಗೋದಕ್ಕೆ ಶುರು ಆಗೋದು. ಸೊ ನನಗೆ ಪುಟ್ಟಣ್ಣ ಸರ್, ಶಂಕರ್ ನಾಗ್ ಸರ್ ಆಲ್ವೇಸ್ ಅದು ತುಂಬ ಇದಿದೆ. ಹೊರಗಡೆ ಅದು ಬಿಟ್ಟು ಸಾಕಷ್ಟು ಇದ್ದಾರೆ, ಬಟ್ ಇವರಿಬ್ಬರಿಂದ ಭಾಳ ನಾನು ಕಲ್ತಿದ್ದೆ. ಸೊ ಈಗ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. 10ನೇ ತಾರೀಕು ಜನವರಿ ಬರ್ತಾ ಇದೆ. ಕರೆಕ್ಟ್. ಇದೊಂಥರ ಇದು ಪಿಚ್ಚಿಂಗ್ ಟು ದಿ ಆಡಿಯನ್ಸ್ ಒಂದು ಕೆಟ್ಟ ಕಷ್ಟವಾದ ಕೆಲಸ. ಬಟ್ ಏನಾದರೂ ಬೇಡಿಕೆ ಇಡೋದಿದೆಯಾ ನಿಮಗೆ ಆಡಿಯನ್ಸಲ್ಲಿ? ಬೇಡಿಕೆ ಅನ್ನೋಕ್ಕಿಂತ ನನಗೆ ಥ್ಯಾಂಕ್ಸ್ ಹೇಳೋದಿದೆ ಆಡಿಯನ್ಸಿಗೆ. ಏನಕ್ಕೆ ಅಂದರೆ ಅವರು ಈ ಥರ ಆಡಿಯನ್ಸ್ ಇದ್ದಾರೆ, ಸಿನಿಮಾ ನೋಡ್ತಾರೆ ಅನ್ನೋ ಕಾರಣದಿಂದ ಇನ್ವೆಸ್ಟರ್ಸ್ ಹುಡ್ಕೊತಾರೆ. ಆ ಇನ್ವೆಸ್ಟರ್ಸ್ ಉಟ್ಕೊಂಡಿದ್ದ ಕಾರಣದಿಂದ ನಮ್ಮಂಥವ್ರು ಆಸೆ ಇಟ್ಕೊಂಡ್ಬಂದವರು ಸಿನಿಮಾ ಮಾಡಿ ಇಷ್ಟೆಲ್ಲ ಒಂದು ಲಾಜಿಸ್ಟಿಕ್ಸ್ನ ಮೇಂಟೈನ್ ಮಾಡಿ ಅಷ್ಟು ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡಿ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ಅದು ಭಾಳ ಗ್ರೇಟ್ಫುಲ್ ಟು ದೆಮ್. ಅಂದರೆ ಅವರಿಲ್ಲ ಅಂದರೆ ನಮ್ದು ಈ ಕನಸು ಸಾಕಾರ ಆಗಕ್ಕೆ ಸಾಧ್ಯನೇ. ರೈಟ್ ರೈಟ್ ರೈಟ್. ನಾವು ಆಫ್ ಕ್ಯಾಮರಾ ಕೂಡ ಮಾತಾಡ್ತಿದ್ದ ಹಾಗೆ ಇದು ಒಂಥರ ಹ್ಯಾಂಡ್ ಇನ್ ಹ್ಯಾಂಡ್ ಪಯಣನೇ. ಹೌದು. ಅಂದರೆ ಹೊಸ ರೈಟರ್ಸು ಡೈರೆಕ್ಟರ್ಸು ಒಳ್ಳೊಳ್ಳೆ ಕಥೆಗಳನ್ನು ಮಾಡ್ಕೊಂಡು ಬರ್ತಾರೆ. ಬಟ್ ಅದೆಲ್ಲೋ ಸ್ವಲ್ಪ ಆಡಿಯನ್ಸ್ ಕೂಡ ಜೊತೆಯಲ್ಲಿ ನಡ್ಕೊಂಡು ಬಂದರೆ ಅದು ಪ್ಯಾಷನ್ ಅನ್ನೋದು ಬರೀ ಮೇಕರ್ಸ್ ಅಲ್ಲ, ಆಡಿಯನ್ಸ್ ಜೊತೆನೂ. ಬಿಕಾಸ್ ನನ್ನ ನಂಬಿಕೆ ಏನು ಅಂದರೆ ಸರ್, ಫಿಲ್ಮ್ಸ್ ಆರ್ ಅ ವೆರಿ ಫಿಲ್ಮ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವೆಹಿಕಲ್ ಟು ಕ್ಯಾರಿ ದ ಲ್ಯಾಂಗ್ವೇಜ್ ಫಾರ್ವರ್ಡ್. ನಾವು ಕನ್ನಡವನ್ನು ಮುಂದೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಫಿಲ್ಮ್ಸ್ನ ಸಪೋರ್ಟ್ ಮಾಡೋದು ಮುಖ್ಯವಾಗುತ್ತೆ. ಎಲ್ಲದ್ರೆ ಕಷ್ಟ ಒಂದು ಭಾಷೆ ಉಳ್ಕೊಳ್ಳೋದಕ್ಕೆ ಅಂತ. ಸರ್, ಎನಿಥಿಂಗ್ ದಟ್ ಯು ವಾಂಟ್ NVNJ ಟು ಡೂ ಟು ಯು? ಒಂದು ಸ್ವಾರ್ಥದಲ್ಲಿ ಹೇಳ್ತೀನಿ, ಪ್ರತಿ ಇಷ್ಟು ವರ್ಷ ಕೇಳ್ದಂಗೆ ಈ ಸಿನಿಮಾ ಏನೋ ಆಗ್ಬೋದು ಅಂದಂಗೆ ಈ ಸಿನಿಮಾ ಏನೋ ಆಗಬೇಕು ಅನ್ನೋ ಆಸೆ ನನಗಿದೆ. ಸ್ವಾರ್ಥ ಅದು. ಆ್ಯಂಡ್ ಆಡಿಯನ್ಸ್ಗೆ ನಾನು ಕೇಳೋದು, ಈಗ ಕೇಶವ್ ಥ್ಯಾಂಕ್ಸ್ ಹೇಳಿದ್ರು, ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಆಪರ್ಚುನಿಟಿ ಕೊಡಿ ಅಂತ ನಾನು ಕೇಳಿದೆ. ಯಾಕಂದರೆ ನೀವು ನೋಡಿದ್ರೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ನೀವು ನೋಡಿದೆ, ನಾನು OTTಲಿ ನೋಡಿದೆ, ಅಲ್ಲಿ ನೋಡಿದೆ ಸರ್, ಇದರಲ್ಲಿ ನೋಡಿದೆ ಸರ್, ಕರೆಕ್ಟ್. ಬಟ್ ಸಿನಿಮಾದಲ್ಲಿ ನೋಡಿದ್ರೆ ಸಿನಿಮಾ ಇದು, ಸಿನಿಮಾದಲ್ಲೇ ನೋಡಬೇಕು. ಅದನ್ನು ನಾವೆಷ್ಟು ಚಿಕ್ಕದು ಮಾಡ್ಕೋತೀವ, ನಮ್ಮ ಖುಷಿ ನಾವೇ ಚಿಕ್ಕದು ಮಾಡ್ಕೊಂಡಂಗೆ. ಮೊಬೈಲಲ್ಲಿ ನೋಡೋದಾಗಲಿ, ಟಿ ವಿಲಿ ನೋಡೋದಾಗಲಿ, ಅದು ದೊಡ್ಡ ಖುಷಿ. ಹಬ್ಬದ ಥರನೇ ಆಚರಿಸಿ, ಅದನ್ನು ಸಾಧಾರಣ ದಿನ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಸೊ ಸಿನಿಮಾ ಯಾವತ್ತೂ ಹಬ್ಬನೇ. ಸೊ ಅದನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ತೀನಿ ನಾನು. ಫಾರ್ ಎವ್ರಿಬಡಿ ಇಸ್ ಗುಡ್. ಈ ಸಿನಿಮಾ ಅಂತಲ್ಲ, ನನ್ನ ಸ್ವಾರ್ಥ ನಾನು ಹೇಳ್ಕೊಂಬಿಟ್ಟಿದ್ದೀನಿ. ಬಟ್ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಖಂಡಿತವಾಗ್ಲೂ ಅವ್ರು ಬಂದು ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡಬೇಕು. ಗುಡ್ ಆರ್ ಬ್ಯಾಡ್ ಇದ್ದೇ ಇರುತ್ತದೆ. ಯಾರೂ ಪ್ರಾಮಿಸ್ ಮಾಡೋಕ್ಕಲ್ಲ ಇದು ತುಂಬ ಚೆನ್ನಾಗೇ ಇರುತ್ತೆ ಅಂತ. ಬಟ್ ಬ್ಯಾಡನ್ನು ಗುಡ್ ಮಾಡೋದಕ್ಕೆ ನಿಮ್ಮ ಆ ಪ್ರಯತ್ನ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಲವ್ಲಿ. ನನಗಂತೂ ಈ ಮಾತುಕತೆ ತುಂಬ ಖುಷಿ ಆಯಿತು, ಎಸ್ಪೆಷಲಿ ನಿಮ್ಮನ್ನು ಭೇಟಿಯಾಗಿ ಮಾತಾಡಿಸಿದ್ದು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.